ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಸಿರಿಗೆರೆ, ಸ್ವತಂತ್ರ ಜ್ಯೋತಿ ಪ್ರೌಢಶಾಲೆ ರಂಗಾಪುರ ಆರ್ ನುಲೇನೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಶ್ರೀ ಮಧುಜೈನಿ ಸಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ಬಸವಾದಿ ಶಿವಶರಣರಲ್ಲಿ ನಮಸ್ಕರಿಸುತ್ತಾ, ಇಂದು ಜೂನ್ 16 ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ವಿಶೇಷ ದಿನಗಳಲ್ಲಿ ಒಂದು. ಕಾರಣ, ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ತರಳಬಾಳು ಗುರುಪರಂಪರೆಯ 21ನೆಯ ತರಳಬಾಳು ಜಗದ್ಗುರುಗಳಾಗಿರುವ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಜನ್ಮ ದಿನೋತ್ಸವ. ಪರಮ ಪೂಜ್ಯರನ್ನ ತಾವೆಲ್ಲರೂ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಪರಮ ಪೂಜ್ಯರು ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ಜಗದ್ಗುರುಗಳಾಗಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ರಂಗಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸುವ ಮೂಲಕ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠವನ್ನು ರಾಜ್ಯ, ಹೊರರಾಜ್ಯ, ದೇಶ ವಿದೇಶಗಳಲ್ಲಿ ಜನಮನ್ನಣೆ ಹಾಗೂ ಜನಮನಗಳಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಕಾಯಕಗಳನ್ನು ತಮ್ಮೆಲ್ಲರ ಮುಂದೆ ಮಾಡುತ್ತಿರುವುದು ಸರ್ವರಿಗೂ ವೇದ್ಯವಾದಂತಹ ವಿಚಾರ. ತಮಗೆಲ್ಲ ತಿಳಿದಂತೆ ನಮ್ಮ ಯಾವುದೇ ತರಳಬಾಳು ಗುರುಪರಂಪರೆಗೆ ಜನ್ಮ ದಿನೋತ್ಸವವನ್ನು, ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂಥ ಪದ್ಧತಿ ಇಲ್ಲ. ಆದರೆ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ಶಿಷ್ಯಕೋಟಿ ಅವರ ಜನ್ಮ ದಿನೋತ್ಸವದ ಪ್ರಯುಕ್ತ ಪರಮಪೂಜ್ಯರು ಮಾಡುತ್ತಿರುವ ಕಾಯಕಗಳನ್ನು ನೆನಪಿಸಿಕೊಳ್ಳುವ ಮೂಲಕ ಜನಮನಗಳಿಗೆ, ಶ್ರೀ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ತಿಳಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಧರ್ಮ. ಹಾಗಾಗಿ ಇಂದು ಸ್ವತಂತ್ರ ಜ್ಯೋತಿ ಪ್ರೌಢಶಾಲೆಯಲ್ಲಿ ಪರಮಪೂಜ್ಯರ ಕಾಯಕಗಳನ್ನು, ಬದುಕು ಬರಹಗಳನ್ನು ಅವರು ಕಳೆದ 17 ವರ್ಷಗಳಿಂದ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಬರೆಯುತ್ತಿರುವ ಬಿಸಿಲು ಬೆಳದಿಂಗಳು ಅಂಕಣಗಳ ಮೂಲಕ, ನೆನಪಿಸಿಕೊಳ್ಳುವ ಮೂಲಕ, ಸ್ಮರಿಸುವ ಮೂಲಕ ಅವರ ಜನ್ಮ ದಿನೋತ್ಸವವನ್ನು ಅರ್ಥಪೂರ್ಣವಾಗಿ ಹಾಗೂ ಮೌಲ್ಯಯುತವಾಗಿ ನಾವಿಂದು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶರಣ ಉಮೇಶ್ ಬಾಬು ಸರ್ ಅವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಶಿಕ್ಷಕಿ ಸಹೋದರಿಯಾಗಿರ್ತಕ್ಕಂತಹ ಶರಣೆ ಗೀತಾ ಮೇಡಮ್ ರವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಆತ್ಮೀಯ ಶಿಕ್ಷಕ ಮಿತ್ರರಾಗಿರ್ತಕ್ಕಂತಹ ಶರಣ ವೀರೇಶ್ ಸರ್ ಅವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ಹಾಗೆಯೇ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂತಹ ಶರಣ ಮುಳಸಿದ್ದಯ್ಯ ಸರ್ ಅವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಮತ್ತೋರ್ವ ನನ್ನ ಆತ್ಮೀಯ ಪ್ರೀತಿಯ ಶಿಕ್ಷಕರಾಗಿರ್ತಕ್ಕಂತಹ ಶರಣ ವಿಶ್ವನಾಥ್ ಸರ್ ಅವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಮತ್ತೋರ್ವ ನನ್ನ ಸಹೋದ್ಯೋಗಿ ಮಿತ್ರರು ಹಾಗೆ ಹೊಸದಾಗಿ ನಮ್ಮ ಶಾಲೆಗೆ ಶಿಕ್ಷಕರಾಗಿ ಆಗಮಿಸಿರ್ತಕ್ಕಂತಹ ಶರಣ ಗುರಪ್ಪ ಲಮಾಣಿ ಸರ್ ಅವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಮತ್ತೋರ್ವ ನಮ್ಮ ಸಹೋದರಿಯಾಗಿರ್ತಕ್ಕಂತಹ ಶರಣೆ ಲತಾ ಮೇಡಮ್ ರವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಎಲ್ಲ ಪ್ರೀತಿಯ ಮಕ್ಕಳು ಈ ಒಂದು ಪರಮ ಪೂಜ್ಯರ ಕಾಯಕಗಳನ್ನು ತಾವೆಲ್ಲರೂ ಸ್ಮರಿಸಲಿಕ್ಕೆ
ಅವುಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದೀರಾ. ತಮ್ಮ ಕೈಗಳಲ್ಲಿ ನಮ್ಮ ಪರಮ ಪೂಜ್ಯರು ಬರೆದಿರ್ತಕ್ಕಂಥ ಹಲವಾರು ಲೇಖನಗಳು, ಅಂಕಣಗಳು, ಹಾಗೆ ಅವರ ಒಂದು ಛಾಯಾಚಿತ್ರ ನಿಮ್ಮ ಬಳಿ ಇದೆ ಅಲ್ವಾ ಮಕ್ಕಳೇ? ತೋರಿಸಿ. ನೋಡಿ, ಪರಮ ಪೂಜ್ಯರು ಬರೆದಿರ್ತಕ್ಕಂಥ ಹಲವಾರು ಅಂಕಣಗಳು, ಬಿಸಿಲು ಬೆಳದಿಂಗಳು ಅಂಕಣಗಳು, ಪುಸ್ತಕಗಳು, ಹಾಗೆ ವಚನ ಕುಸುಮಾಂಜಲಿ ಎಲ್ಲವೂ ಕೂಡ ತಮ್ಮ ಬಳಿ ಇವೆ. ಅಂತಹ ಪುಸ್ತಕಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ, ಅವರ ವಿಚಾರಗಳನ್ನು ಚಿಂತನ ಮಂಥನ ಮಾಡಲಿಕ್ಕೆ ತಾವೆಲ್ಲ ಆಗಮಿಸಿದಿರ. ತಮಗೆ ವೈಯಕ್ತಿಕವಾಗಿ ಹಾಗೆ ಮುಖ್ಯ ಶಿಕ್ಷಕರ ಪರವಾಗಿ, ಶಿಕ್ಷಕರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಪ್ರೀತಿಯ ಮಕ್ಕಳೇ, ಕಳೆದ 2024 ಜೂನ್ 16ರಂದು ನಮಗೆಲ್ಲ ಗೊತ್ತಿರುವಂತೆ ಇದೇ ರೀತಿಯಾಗಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳು ನಮ್ಮ ತೊಳವಾಳು ಜಗದ್ಗುರುಗಳವರ ಜನ್ಮ ದಿನೋತ್ಸವವನ್ನು ನಾವೆಲ್ಲರೂ ಕೂಡ ಚಿಂತನ ಮಂಥನ ವಿಚಾರಗಳನ್ನು ಮಾಡಿದ್ವಿ ಅಲ್ವಾ ಮಕ್ಕಳೇ? ನೋಡಿ, ಅವತ್ತು ನಾನು ಬರೆದಂತಹ ಪರಮ ಪೂಜ್ಯರ ಬದುಕು ಬರಹ ಕುರಿತಂತೆ ಬರೆದಂತಹ ಲೇಖನವನ್ನ ತಾವೆಲ್ಲರೂ ಕೂಡ ಕೇಳಿದ್ರಿ. ನಾನು ವಾಚನವನ್ನು ಮಾಡಿದ್ದೆ. ಅದರಲ್ಲಿ ಬಹುಮುಖ್ಯವಾಗಿ ತಾವೆಲ್ಲರೂ ಗಮನಿಸಿದ್ರಿ ಗುರುಗಳು ಮಾಡಿದಂತಹ ಕಾಯಕಗಳು, ಹಾಗೆ ಅವರು ಪೂರ್ವಾಶ್ರಮದಿಂದ ಸನ್ಯಾಸಾಶ್ರಮಕ್ಕೆ ಆಗಮಿಸಿದಂತಹ ಒಂದು ಘಟನೆ, ವಿಚಾರಗಳನ್ನು ತಾವೆಲ್ಲ ತಿಳ್ಕೊಂಡಿದ್ವಿ. ಅದರ ಕೆಲವೊಂದು ಅಂಶಗಳನ್ನು ಮಾತ್ರ ನಾನು ಇಲ್ಲಿ ಚರ್ಚೆ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಕಳೆದ ವರ್ಷ ಅವರ ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ, ಈ ವರ್ಷ ಮತ್ತೊಂದು ಹೊಸ ವಿಚಾರವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಪೂಜ್ಯ ಶ್ರೀ ತೊಳವಾಳು ಜಗದ್ಗುರುಗಳವರು ಲಿಂಗೋದಯ ಅಥವಾ ಜನ್ಮ ತಾಳಿದ್ದು ಶಿವಮೊಗ್ಗ ಜಿಲ್ಲೆಯ ಸೂಗೂರಿನಲ್ಲಿ 1946 ಸ್ವಾತಂತ್ರ್ಯ ಪೂರ್ವದಲ್ಲಿ ಜೂನ್ 16ರಂದು ಪರಮ ಪೂಜ್ಯರು ಸೂಗೂರಿನ ಈಶ್ವರಯ್ಯ ಮತ್ತು ಗಂಗಮ್ಮನವರ ಮಗನಾಗಿ ಜನ್ಮ ತಾಳಿದರು. ಅವರು ಜನ್ಮ ತಾಳಿದಾಗ ಪರಮ ಪೂಜ್ಯರಿಗೆ ನಾಮಕರಣವನ್ನು ಮಾಡಿದಂಥ ಹೆಸರು ಶಿವಮೂರ್ತಿ. ಪರಮ ಪೂಜ್ಯರು ಎಂತಹ ಪುಣ್ಯವಂತರು ಅಂತಂದ್ರೆ ಮಕ್ಕಳೇ, ನಮ್ಮ ಶ್ರೀ ತೊಳವಾಳು ಗುರು ಪರಂಪರೆಯ ಪರಮ ಪೂಜ್ಯರಾಗಿರುವಂತಹ ಕಾಶಿ ಮಹಾಲಿಂಗ ಸ್ವಾಮೀಜಿಯವರು, ನಮ್ಮ ಬೀದುರ್ಗ ಹೊಳಲ್ಕೆರೆ ತಾಲೂಕಿನ ಬೀದುರ್ಗ ಪ್ರೌಢಶಾಲೆಯ ಹೆಸರೇ ಶ್ರೀ ಕಾಶಿ ಮಹಾಲಿಂಗ ಸ್ವಾಮಿ ಪ್ರೌಢಶಾಲೆ. ಅಂತಹ ಶ್ರೀ ಕಾಶಿ ಮಹಾಲಿಂಗ ಸ್ವಾಮೀಜಿಯವರು ನಮ್ಮ 21ನೇ ತೊಳವಾಳು ಜಗದ್ಗುರುಗಳಾಗಿರ್ತಕ್ಕಂತಹ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಶಿವಮೂರ್ತಿ ಅಂತೇಳಿ ನಾಮಕರಣವನ್ನು ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಕಾಶಿ ಮಹಾಲಿಂಗ ಸ್ವಾಮೀಜಿಯವರು. ಕಾಶಿ ಮಹಾಲಿಂಗ ಸ್ವಾಮೀಜಿಯವರು ನಮ್ಮ ಈಗಿನ ತೊಳವಾಳು ಜಗದ್ಗುರುಗಳವರಿಗೆ ಅವರಿಗೆ ನಾಮಕರಣವನ್ನು ಮಾಡಿದಂಥವರು ಯಾರು ಅಂತಂದ್ರೆ ಕಾಶಿ ಮಹಾಲಿಂಗ ಸ್ವಾಮೀಜಿಯವರು. ಮಕ್ಕಳೇ, ಕಾಶಿ ಮಹಾಲಿಂಗ ಸ್ವಾಮೀಜಿಯವರು ಅಪಾರವಾದಂತಹ ಪಾಂಡಿತ್ಯವಂತರು. ಅವರ ತಂದೆಯವರು ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪೂರ್ವಾಶ್ರಮದ ತಂದೆಯವರಾಗಿರ್ತಕ್ಕಂಥ ಈಶ್ವರಯ್ಯನವರು ಯಾವಾಗಲೂ ಕೂಡ ಮಠದ ಸಂಪರ್ಕದಲ್ಲಿ ಇದ್ದಂಥವ್ರು. ಹಾಗಾಗಿ ಪರಮ ಪೂಜ್ಯರು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ನಾಮಕರಣವನ್ನು ಮಾಡಿದರು. ಹಾಗೆಯೇ ಪರಮ ಪೂಜ್ಯರು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೂ ಮತ್ತು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೂ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಗುರು ಶಿಷ್ಯ ಸಂಬಂಧ ಏರ್ಪಡ್ತು ಅನ್ನೋದಕ್ಕೆ ಒಂದು ಘಟನೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾನು ಬಯಸ್ತೀನಿ ಮಕ್ಕಳೇ. ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಅಲ್ಲಿ ನಮ್ಮ ತೊಳವಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಇನ್ನೂ ಕೂಡ ಬಾಲಕರಾಗಿದ್ದರು. ಅಂತ ಸಂದರ್ಭದಲ್ಲಿ ಅವರು ಒಂದು ಸಣ್ಣ ಸಂಗೀತ ವಾದ್ಯದಿಂದ ಅವರು ಪಿಟೀಲನ್ನ ಒಂದು ಅಭ್ಯಾಸ ಇರತಕ್ಕಂತಹ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಸಂಗೀತದ ಬಗ್ಗೆ ಅಪಾರ ಆಸಕ್ತಿ ಇದ್ದಂಥ ಗುರುಗಳು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಬಂದಂಥ ಕಾರ್ಯಕ್ರಮದಲ್ಲಿ ಅವರು ಒಂದು ವಾದ್ಯದಿಂದ ಏನು ಮಾಡಿದ್ರಪ್ಪ ಅಂದ್ರೆ ತೆಂಗಿನ ಚಿಪ್ಪಿನಿಂದ ಅವರು ವಚನಗೀತೆಯನ್ನ ಅವರು ನುಡಿಸಿದ್ರು. ಅದನ್ನು ನೋಡಿದಂಥ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ನಮ್ಮ ಮಠದ 20ನೆಯ ತೊಳವಾಳು ಜಗದ್ಗುರುಗಳಾಗಿದ್ದಂಥ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಆ ಬಾಲಕ ಶಿವಮೂರ್ತಿಯನ್ನು ನೋಡಿ ಬಹಳಷ್ಟು ಖುಷಿಪಟ್ಟರು. ನಿನಗೆ ಉತ್ತಮವಾಗಿರ್ತಕ್ಕಂತಹ ಒಂದು ಪಿಟೀಲನ್ನ ನಮ್ಮ ಮಠದಲ್ಲಿದೆ, ಅದನ್ನು ನಾನು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ನೆನಪಿಡಿಕೊಂಡು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಸಿರಿಗೆರೆಯಿಂದ ಶಿವಮೊಗ್ಗ ಸೂಗೂರಿಗೆ ಹೋಗ್ತಕ್ಕಂತಹ ಗಜಾನನ ಬಸ್ಸಿಗೆ ಆ ಮಠದಲ್ಲಿದ್ದಂತಹ ಪಿಟೀಲನ್ನು ಕಳಿಸಿದರು. ಬಹುಶಃ ಆ ಪಿಟೀಲಿನ ತಂತಿಗಳೇ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೂ ಮತ್ತು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ನಡುವೆ ಗುರು ಶಿಷ್ಯ ಸಂಬಂಧವನ್ನು ಏರ್ಪಡ್ತು. ಅಲ್ಲಿಂದ ಪ್ರಾರಂಭ ಆಯಿತು. ನಂತರ ಮಕ್ಕಳೇ, ಪಿಟೀಲಿನ ತಂತಿಗಳೇ ಸಿರಿಗೆರೆಗೂ ಮತ್ತು ಸೂಗೂರಿಗೂ ಹಾಗೆ ಶಿವಕುಮಾರ ಗುರುಗಳಿಗೂ ಮತ್ತು ಶಿವಮೂರ್ತಿ ಗುರುಗಳಿಗೂ ಗುರು ಶಿಷ್ಯ ಸಂಬಂಧವನ್ನ ಏರ್ಪಡ್ತು.
ಏರ್ಪಡುವ ಮೂಲಕ ಶಿಷ್ಯನಾಗಿ, ಗುರುವಾಗಿ, ಜಗದ್ಗುರುವಾಗಿ ಕ್ರಾಂತಿ ಮಾಡಿದ ಆಧ್ಯಾತ್ಮಿಕ ಘಟನೆಗಳು ನಮಗೆಲ್ಲ ಗೋಚರಿಸುತ್ತಿವೆ. ಹಾಗೆ ವಿದ್ಯಾರ್ಥಿಗಳೇ, ಪರಮ ಪೂಜ್ಯರು ಮಾಡಿರುವಂತಹ ಕಾಯಕಗಳು ಹಲವಾರು. ಇಂದಿನ ಬಹುತೇಕ ಸನ್ಯಾಸಿಗಳು ಜಗತ್ತಿಗೆ, ಸಮಾಜಕ್ಕೆ ಮಾರಕವಾಗಿರುವಂತಹ ಇಂತಹ ತುರ್ತು ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಹಾಗೂ ಶ್ರೀ ತೊಳವಾಳು ಜಗದ್ಗುರು ಬೃಹನ್ ಮಠವು ರಕ್ತ ಸಂಬಂಧಕ್ಕಿಂತ ಭಕ್ತ ಸಂಬಂಧವನ್ನ ಅತ್ಯಂತ ಹೃದಯಪೂರ್ವಕವಾಗಿ ಕಾಯಕಗಳನ್ನು ಮಾಡುವ ಮೂಲಕ ಇವತ್ತು ಭಕ್ತ ಸಂಬಂಧವೇ ಹೆಚ್ಚು ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಹಾಗೆ ಪರಮ ಪೂಜ್ಯರು ನಿಮಗೆಲ್ಲ ಗೊತ್ತಿರುವಂತೆ ಬಿಸಿಲು ಬೆಳದಿಂಗಳು ಅಂಕಣವನ್ನ, ತಮಗೆಲ್ಲ ಗೊತ್ತಿದೆ, ಪ್ರತಿ ಗುರುವಾರ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಗುರುಗಳು ಬರಿತಾ ಇದ್ದಾರೆ. ಕಳೆದ 17 ವರ್ಷ, ಫೆಬ್ರವರಿ 17ಕ್ಕೆ 27ಕ್ಕೆ 17 ವರ್ಷ ಆಯಿತು. ಈಗ 18ನೇ ವರ್ಷಕ್ಕೆ ಗುರುಗಳು ಬಿಸಿಲು ಬೆಳದಿಂಗಳು ಅಂಕಣವನ್ನ 18ನೇ ವರ್ಷದಲ್ಲಿ ಬರಿತಾ ಇದ್ದಾರೆ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ. ಆ ವಿಚಾರಗಳು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ರಾಂತಿಯನ್ನ ಜನಮಾನಸದಲ್ಲಿ ಮಾಡುತ್ತಿವೆ. ಅಂತಹ ಬಿಸಿಲು ಬೆಳದಿಂಗಳು ಅಂಕಣವನ್ನ ನಾವೆಲ್ಲರೂ ಕೂಡ ಗುರುವಾರ ಶಾಲೆಯಲ್ಲಿ ಪ್ರಾರ್ಥನಾ ಸಮಯದಲ್ಲಿ ಕೇಳ್ತಾ ಇದ್ದೇವೆ, ಹೌದಾ ಅಲ್ವಾ? ನೋಡಿ, ಅಂತಹ ವಿಚಾರಗಳನ್ನು ನಾವು ತಿಳಿತಾ ಇದ್ರೆ ಇನ್ನೂ ಕೂಡ ನಮ್ಮ ಜ್ಞಾನ ಏನಾಗ್ತದೆ ಮಕ್ಕಳೇ, ಹೆಚ್ಚಾಗುತ್ತದೆ. ಹಾಗೆ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರುವಂತೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಸಂಪೂರ್ಣವಾಗಿ ಆ ವಿಮೆ ರೈತರಿಗೆ ಸ್ಪಷ್ಟವಾಗಿ ಅದು ಸರಿಯಾಗಿ ದೊರಕ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಗುರುಗಳು ಅದ್ರ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ರೂಪಿಸಿ ಜನರಿಗೆ, ರೈತರಿಗೆ, ಆ ಫಲಾನುಭವಿಗಳಿಗೆ ತಲುಪಿಸುವಂತೆ ಮಾಡಿದಂಥವರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು. ಹಾಗೆ ಕೆರೆಗಳಿಗೆ ನೀರು ಹರಿಸುವಂತ ಕಾಯಕ ನಿಮ್ಗೆಲ್ಲ ಗೊತ್ತಿದೆ. ನಮ್ಮ 1,000 ಎಕರೆ ವಿಸ್ತೀರ್ಣದ ಭರಮಸಾಗರ ಕೆರೆ ನೋಡಿ, ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದಂತಲ್ಲ ಆ ಕಾಯಕ, ಜಾತ್ಯಾತೀತ ಧರ್ಮಾತೀತವಾದಂಥ ಕಾಯಕ. ಸುಮಾರು 1,000 ಎಕರೆ ಗುರುಗಳು ಶ್ರಮದಿಂದ ಸರ್ಕಾರಕ್ಕೆ ಒತ್ತಾಯಪೂರ್ವಕವಾಗಿ ಮಾಡಿ ಜನಪರ ಕಾಳಜಿಯಾದಂಥ ಕಾರ್ಯವನ್ನು ಮಾಡಿದ್ರಿಂದ ಇವತ್ತು ಅಲ್ಲಿ ಇರ್ತಕ್ಕಂಥ ಹಲವಾರು ಜಾತಿ ಧರ್ಮದವರು ಇವತ್ತು ಗುರುಗಳನ್ನ ಕೊಂಡಾಡ್ತಾ ಇದ್ದಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರ ಪಾದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇದರ ಕಾರಣ ಅವರ ಜಾತ್ಯಾತೀತ ಮತ್ತು ಧರ್ಮಾತೀತವಾದಂತಹ ನಿಲುವು. ಹಾಗೆ ಗುರುಗಳು ಪ್ರತಿ ಸೋಮವಾರ ಸದ್ಧರ್ಮ ನ್ಯಾಯಪೀಠ ಅಂತೇಳಿ ನೊಂದವರ ಬಾಳಿಗೆ ಬೆಳಕಾಗಿ ನ್ಯಾಯಾಧೀಶರಾಗಿ ಸಿರಿಗೆರೆಯಲ್ಲಿ ಪ್ರತಿ ಸೋಮವಾರ ಹಲವಾರು ರೀತಿಯಾಗಿರ್ತಕ್ಕಂತಹ ನೊಂದ ಮನಸ್ಸುಗಳಿಗೆ ಬೆಳಕನ್ನು ಚೆಲ್ಲುವಂತಹ, ನ್ಯಾಯ ತೀರ್ಮಾನ ಮಾಡುವಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂತಹ ವಿಷಯ. ವಿಶ್ವಧರ್ಮ ಸಮ್ಮೇಳನಗಳಲ್ಲಿ ಭಾಗವಹಿಸುವಂಥದ್ದು, ರಾಜ್ಯದ ಪ್ರಾಕೃತಿಕ ವಿಕೋಪಗಳು, ಪ್ರವಾಹ ಪೀಡಿತ ಸಮಸ್ಯೆಗಳು ಎದುರಾದಾಗ ಅವರಿಗೆ ಸಹಾಯ ಹಸ್ತವನ್ನು ಮಾಡುವಂತಹ ಕಾರ್ಯ. ಹಾಗೆ ವಿದ್ಯಾರ್ಥಿಗಳೇ, ಏತ ನೀರಾವರಿ ಯೋಜನೆಗಳಿಗೆ ಸಾಕಾರ ಕಾರ್ಯವನ್ನು ಮಾಡುವಂಥದ್ದು ಗುರುಗಳ ಕಾರ್ಯ. ಹಾಗೆ ಪ್ರತಿ ತೊಳುಬಾಳು ಹುಣ್ಣಿಮೆಯಲ್ಲಿ ಹುತಾತ್ಮರಾದಂತಹ ಸೈನಿಕ ಕುಟುಂಬಗಳಿಗೆ ಸಹಾಯ ಹಸ್ತವನ್ನು ಚಾಚುವಂಥದ್ದು, ಆರ್ಥಿಕ ಸಹಕಾರವನ್ನು ಮಾಡುವಂಥದ್ದು. ನೀವು ನೋಡಿದ್ರಿ, ಭರಮಸಾಗರದಲ್ಲಿ ತೊಳುಬಾಳು ಆದಾಗ 1 ಲಕ್ಷ ರೂಪಾಯಿಗಳನ್ನ ಪ್ರತಿ ಕುಟುಂಬಗಳಿಗೆ ಗುರುಗಳು ಕೊಟ್ಟು ಅವರಿಗೆ ಒಂದು ಆರ್ಥಿಕವಾದಂತಹ ಸಹಕಾರವನ್ನು ಮಾಡಿದರು. ಈ ರೀತಿಯಾದಂತಹ ಪುಣ್ಯವಾದಂತಹ ಕಾರ್ಯಗಳನ್ನ ಗುರುಗಳು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 55,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಭ್ಯಾಸ ಮಾಡ್ತಾ ಇದ್ದಾರೆ. ಸಿರಿಗೆರೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಉಚಿತವಾದಂತಹ ಪ್ರಸಾದ ವ್ಯವಸ್ಥೆ, ಉಚಿತವಾದಂತಹ ಒಂದು ಪ್ರತಿಭಾನ್ವೇಷಣೆಯನ್ನು ಗುರುತಿಸಿ ಅವರ ಪ್ರತಿಭಾ ಪುರಸ್ಕಾರವನ್ನು ನೀಡುವಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಹಾಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಸುಮಾರು 10 ಲಕ್ಷ ಬೀಜದುಂಡೆಗಳನ್ನ ನಮ್ಮ ಶ್ರೀ ತೊಳವಾಳು ಜಗದ್ಗುರು ವನದಲ್ಲಿ ಗುರುಗಳ ಒಂದು ನೇತೃತ್ವದಲ್ಲಿ ಕಾಯಕವನ್ನು ಮಾಡಿದಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಹಾಗೆ ಗುರುಗಳು ಕೊರೋನಾ ಅಂತಕ್ಕಂಥ ಎಮ್ಮಾರಿ ಇಡೀ ಜಗತ್ತನ್ನ ಕೊಲ್ಲುವಂತ ಸಂದರ್ಭದಲ್ಲಿ ಕೋವಿಡ್ ಸೆಂಟರ್ಗಳನ್ನು ತೆರೆದು ಸಿರಿಗೆರೆಯಲ್ಲಿ, ದಾವಣಗೆರೆಯಲ್ಲಿ, ಹಾಗೆ ಅವರ ಭಕ್ತರುಗಳು ತೆರೆದು ಇಡೀ ಕೋವಿಡ್ ಅನ್ನ ಹೋಗಲಾಡಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು, ಕೋವಿಡ್ ಅನ್ನ ಹಿಮ್ಮೆಟ್ಟಿಸಿದ್ರು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಹಾಗೆ ವಿದೇಶಿ ನೆಲದಲ್ಲಿ ಹೋದಂತ ಸಂದರ್ಭದಲ್ಲಿ ಇಷ್ಟಲಿಂಗ ಪೂಜೆಯ ಮಹತ್ವವನ್ನ ವಿದೇಶಿಯರಿಗೆ ತಿಳಿಸಿದಂಥವರು ಪರಮ ಪೂಜ್ಯರು. ಹಾಗೆ ಮತ್ತೊಂದು ಬಹಳ ದೊಡ್ಡ ಸಾಧನೆ ಗುರುಗಳದು ನಿಮಗೆಲ್ಲ ಗೊತ್ತಿದೆ. ನಿಮ್ಮ ಕೈಯಲ್ಲಿ ಪುಸ್ತಕ ಇದೆ. ಸುಮಾರು 22,000ಕ್ಕೂ ಹೆಚ್ಚು ವಚನಗಳನ್ನ, ಬಸವಾದಿ ಶಿವಶರಣರ ವಚನಗಳನ್ನ ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರಿಸಿ ವಿದೇಶಿಯರು, ಬೇರೆ ಭಾಷಿಕರು ಅದರ ಅರ್ಥಗಳನ್ನು ತಿಳ್ಕೊಳ್ಳಿಕ್ಕೆ ಶಿವಶರಣರ
ವಚನ ಸಂಪುಟ ಅಂತೇಳಿ ತಮ್ಮದೇ ಆದಂಥ ಒಂದು ಹೊಸ ಆ್ಯಪ್ ಅನ್ನ ಅವರೇ ಸೃಷ್ಟಿಸಿ, ತಂತ್ರಜ್ಞಾನವನ್ನು ಸೃಷ್ಟಿಸಿ ಜನರಿಗೆ ಬೆರಳಿನಲ್ಲಿಯೇ ಅದರ ಅರ್ಥವನ್ನ ಅರ್ಥೈಸುವಂತೆ ಮಾಡಿದಂಥವರು ತರಳಬಾಳು ಜಗದ್ಗುರುಗಳವರು. ತಮಗೆಲ್ಲ ಗೊತ್ತಿದೆ ನೋಡಿ, ಇದು ಗುರುಗಳು ತಮಗೆಲ್ಲ ಸಿಗಲಿ ಅಂತೇಳಿ ಒಂದು ಈ ರೀತಿಯಾದಂಥ ಚಿಕ್ಕ ಪುಸ್ತಕವನ್ನು ಕೂಡ ಮಾಡಿದ್ದಾರೆ. ಅಣ್ಣನವರ ನುಡಿಮುತ್ತುಗಳು ಅಂತ ಅರ್ಥ, ಹಾಗೆ ವಚನಗಳು ಇದಾವೆ. ಈ ರೀತಿಯಾಗಿ ಗಣಕಯಂತ್ರದಲ್ಲಿ ಗುರುಗಳು ಶಿವಶರಣರ ವಚನ ಸಂಪುಟ ಅಂತೇಳಿ ಮಾಡಿದರು. ಹಾಗೆ ಸಂಸ್ಕೃತದಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದಂಥವರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಕಾಶಿಯ ಬನಾರಸ್ ವಿಶ್ವವಿದ್ಯಾಲಯದ ಮೂಲಕ ಡಾಕ್ಟರೇಟ್ ಅನ್ನ ಪಡೆದಂಥವರು ಪರಮ ಪೂಜ್ಯ ತರಳಬಾಳು ಜಗದ್ಗುರುಗಳವರು. ಗುರುವಿಗಂಜಿ ಶಿಷ್ಯ, ಶಿಷ್ಯನಿಗಂಜಿ ಗುರು ಅನ್ನುವಂಥದ್ದನ್ನ ಯಥಾವತ್ತಾಗಿ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಶಿಷ್ಯರಾಗಿ ಅವರು ಬದುಕಿನಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥವ್ರು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂತಹ ಮಾಹಿತಿ ವಿದ್ಯಾರ್ಥಿಗಳೇ. ಇನ್ನು ಹಲವಾರು ವಿಚಾರಗಳನ್ನು ನಾನು ಕಳೆದ ವರ್ಷ ನಿಮ್ಮ ಜೊತೆ ಹಂಚಿಕೊಂಡಿದ್ದೆ, ಹಾಗಾಗಿ ಅದನ್ನು ಮತ್ತೆ ನಿಮ್ಮಲ್ಲಿ ಪುನರ್ಸ್ಮರಿಸಿ, ಈಗ ಪರಮ ಪೂಜ್ಯರು ನಮಗೆಲ್ಲ ಗೊತ್ತಿದ್ದಂತೆ ಆಗಲೇ ತಾನೇ ಹೇಳಿದಂತೆ ಬಿಸಿಲು ಬೆಳದಿಂಗಳು ಅಂಕಣವನ್ನು ಕಳೆದ 18 ವರ್ಷಗಳಿಂದಲೂ ಕೂಡ ಬರಿತಾ ಇದ್ದಾರೆ. ಸುಮಾರು 250ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳ ಒಂದು ಕಾರ್ಯ ಒತ್ತಡದಲ್ಲೂ ಕೂಡ ಗುರುಗಳು ಅದನ್ನು ಬರಿತಾ ಇದ್ದಾರೆ ಅಂತಕ್ಕಂಥದ್ದು ತುಂಬಾ ಮೆಚ್ಚಿಕೊಳ್ಳುವಂತಹ ವಿಷಯ. ಅದರಲ್ಲಿ ಒಂದೇ ನಾವು ಪ್ರತಿ ವಾರ ನಾನು ಓದ್ತಾ ಇರ್ತೀನಿ, ಪ್ರತಿ 15 ದಿವಸಕ್ಕೊಮ್ಮೆ ಅಲ್ಲಿ ಇದರಲ್ಲಿ ಓದ್ತಾ ಇರ್ತೀನಿ. ಅದರಲ್ಲಿ ಒಂದು ವಿಚಾರವನ್ನು ಇವತ್ತು ವಿಶೇಷವಾಗಿ ನಾನು ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಪ್ಪ ಅಂದರೆ ಇವತ್ತು ಬಹುತೇಕರು ಸನ್ಯಾಸಿಗಳು ಜಗತ್ತಿಗೆ ಕಂಟಕವಾಗಿರುವಂಥ ಸಂದರ್ಭದಲ್ಲಿ, ರಕ್ತ ಸಂಬಂಧವನ್ನು ಮೆಚ್ಚಿಕೊಳ್ಳುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಡಾಕ್ಟರ್ ಜಗದ್ಗುರುಗಳವರು ಹೇಗೆ ತಮ್ಮ ಪೂರ್ವಾಶ್ರಮವನ್ನು ಬಿಟ್ಟು ಸನ್ಯಾಸಾಶ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಆದಂತಹ ತುಮುಲಗಳು, ಆದಂತಹ ಒಂದು ಆಲೋಚನೆಗಳು, ನೀವು ಒಂದು ಹಾಸ್ಟೆಲ್ಗಿರಿಯಪ್ಪ ಅಂತ ಒಂದು 20 ದಿವಸ ಬಿಟ್ಟರೆ ನಿಮ್ಮಮ್ಮ ನೆನಪು ಬರ್ತೋದಲ್ಲ, ಕಣ್ಣೀರು ಬರ್ತೋದಲ್ಲ. ಅಂಥ ಸಂದರ್ಭದಲ್ಲಿ ನಿಜವಾದ ಸನ್ಯಾಸಿ ಆದಂಥವನು ಇಡೀ ತನ್ನ ಮನೆತನವನ್ನೇ ಬಿಡಬೇಕು ಅಲ್ವಾ? ಮನೆ ಮತ್ತು ಮನೆತನ, ಅದು ಅವರು ನಿಜವಾದಂಥ ಸನ್ಯಾಸಿ. ಅಂತಹ ನಮ್ಮ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಇಡೀ ತಮ್ಮ ಮನೆತನವನ್ನ ಬಿಡುವಂಥ ಸಂದರ್ಭದಲ್ಲಿ ಆದಂತಹ ವಿಚಾರಗಳು, ಚಿಂತನ ಮಂಥನಗಳನ್ನು 1979ರಲ್ಲಿ ಅವರು ಪಟ್ಟಾಗಿದ್ದು. 2007ರಲ್ಲಿ ಒಂದು ಲೇಖನವನ್ನು ಅವರು ಬರೆದಿದ್ದಾರೆ, ಬಿಸಿಲು ಬೆಳದಿಂಗಳು ಅಂಕಣ. ಅದು ಓದ್ತಾ ಇದ್ರೆ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಅಂತಹ ಬಿಸಿಲು ಬೆಳದಿಂಗಳು ಅಂಕಣವನ್ನು ನಾನು ಓದಲಿಕ್ಕೆ ಈಗ ಪ್ರಯತ್ನವನ್ನು ಮಾಡ್ತೇನೆ ಮಕ್ಕಳೇ. ಈ ಬಿಸಿಲು ಬೆಳದಿಂಗಳು ಅಂಕಣದ ಹೆಸರು ಮೊದಲ ಗುರುವಿನಿಂದ ಕಲಿತ ಕೊನೆಯ ಪಾಠ. ಯಾವುದೋ? ಇಂದ್ರನ ತಂದೆ ತಾಯಿಗಳು ಸೋಮಶಂಭು ಮತ್ತು ಅಮೃತವತಿ, ಬ್ರಹ್ಮನ ತಂದೆ ತಾಯಿಗಳು ಸತ್ಯ ಋಷಿ ಮತ್ತು ಜ್ಯೇಷ್ಠಾದೇವಿ, ವಿಷ್ಣುವಿನ ತಂದೆ ತಾಯಿಗಳು ವಸುದೇವ ಮತ್ತು ದೇವಕಿ, ಅರ್ಹಂತನ ತಂದೆ ತಾಯಿಗಳು ನಾಭಿರಾಜ ಮರುತಾದೇವಿ. ಹೀಗೆ ಇಂದ್ರ, ಬ್ರಹ್ಮ, ವಿಷ್ಣು, ಅರ್ಹಂತ ಮೊದಲಾದವರೆಲ್ಲರಿಗೂ ಜನ್ಮ ನೀಡಿದ ಅವರವರ ತಂದೆ ತಾಯಿಗಳಿದ್ದಾರೆ. ಆದರೆ ಶಿವನಿಗೆ ಜನ್ಮ ನೀಡಿದ ತಂದೆ ತಾಯಿಗಳು ಇದ್ದಾರೆಯೇ ಹೇಳಿ ಎಂದು ಬಸವಣ್ಣನವರು ಈ ವಚನದಲ್ಲಿ ಒಂದು ಕುತೂಹಲಕರವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಬೇರೆ ದೇವತೆಗಳಿಗೆ ತಂದೆ ತಾಯಿಗಳು ಇದ್ದಂತೆ ಶಿವನಿಗೆ ಯಾವ ತಂದೆ ತಾಯಿಗಳು ಇಲ್ಲ. ಆದ ಕಾರಣ ಶಿವನೇ ದೊಡ್ಡವನು ಎಂದು ಶಿವನ ಪಾರಮ್ಯವನ್ನು ಬಸವಣ್ಣನವರು ಈ ವಚನದಲ್ಲಿ ತೋರಿಸಿದ್ದಾರೆ. ಮೇಲ್ನೋಟಕ್ಕೆ ಇದು ಮತೀಯ ಭಾವನೆಯನ್ನು ಬಿಂಬಿಸುವ ವಚನವಾಗಿ ಕಂಡು ಬಂದರೂ ಇದರಲ್ಲಿ ಒಂದು ತಾತ್ವಿಕ ದರ್ಶನವಿದೆ. ಬ್ರಹ್ಮ ವಿಷ್ಣುವಿನಂತೆ ಶಿವನಿಗೂ ಜನ್ಮವಿತ್ತ ತಂದೆ ತಾಯಿಗಳಿದ್ದಾರೆಂದು ಯಾವ ಪೌರಾಣಿಕ ಕಥೆಗಳಲ್ಲೂ ಕೂಡ ಉಲ್ಲೇಖವಿಲ್ಲ. ಒಂದು ಪಕ್ಷ ಶಿವನಿಗೂ ಬೇರೆ ದೇವತೆಗಳಂತೆ ತಂದೆ ತಾಯಿಗಳು ಇದ್ದಾರೆಂದು ಹೇಳಿದರೆ ತಂದೆ ತಾಯಿಗಳು ಯಾರು, ಮತ್ತೆ ಅವರ ತಂದೆ ತಾಯಿಗಳು ಯಾರು ಎಂಬ ಪ್ರಶ್ನೆ ಸರಮಾಲೆ ಉದ್ಭವಿಸುತ್ತದೆ. ಬೀಜದಿಂದ ಮರ, ಮರದಿಂದ ಬೀಜ. ಇಲ್ಲಿ ಕೇಳಿರುವ ಕೂಡಲ ಸಂಗಮ ದೇವನಿಗೆ ಮಾತಾ ಪಿತರುಂಟೆ ಎಂಬ ಪ್ರಶ್ನೆಯನ್ನು ದೇವರಿಗೆ ತಂದೆ ತಾಯಿಗಳು ಉಂಟೇ ಇಲ್ಲ ಎಂಬ ಅರ್ಥದಲ್ಲಿ ಗ್ರಹಿಸಿದರೆ ಬಸವಣ್ಣನವರ ದಿವ್ಯ ತಾತ್ವಿಕ ದೃಷ್ಟಿ ದರ್ಶನವಾಗಿತ್ತು. ಇದೇ ರೀತಿ ಸಿರಿಗೆರೆಯ ಗುರುಗಳಿಗೂ ಜನ್ಮ ನೀಡಿದ ತಂದೆ ತಾಯಿಗಳು ಇದ್ದಾರೆಯೇ ಎಂಬ ಪ್ರಶ್ನೆ ಶಿಷ್ಯರ ಮನಸ್ಸಿನಲ್ಲಿ ಎಂದೂ ಸುಳಿದಿಲ್ಲ. ಹಾಗೆ ಸುಳಿಯದಂತೆ ನಡೆದುಕೊಂಡವರು ನಾವಲ್ಲ. ನಮಗಿಂತ ಹೆಚ್ಚಾಗಿ ನಮ್ಮ ಪೂರ್ವಾಶ್ರಮದ ತಂದೆ ತಾಯಿಗಳಾದ ಈಶ್ವರಯ್ಯ ಮತ್ತು ಗಂಗಮ್ಮನವರು. ಅವರು ಇದ್ದಾರೆಂದು ಶಿಷ್ಯ ಮಂಡಳಿಗೆ ಗೊತ್ತಾಗಿದ್ದು 2 ಸಂದರ್ಭಗಳಲ್ಲಿ ಮಾತ್ರ. ಒಂದು ನಮ್ಮ ಪೀಠಾರೋಹಣದ ಸಂದರ್ಭದಲ್ಲಿ, ಮತ್ತೊಂದು ಅವರು ಮರಣ ಹೊಂದಿದ್ದಾರೆ. 1979ರಲ್ಲಿ ಸಿರಿಗೆರೆಯಲ್ಲಿ ನಡೆದ ಪಟ್ಟಾಭಿಷೇಕ ಸಂದರ್ಭದಲ್ಲಿ ನಮ್ಮ ಗುರುವರಿಯರು ನಮ್ಮನ್ನು ಸದ್ಧರ್ಮ ನ್ಯಾಯಪೀಠಕ್ಕೆ ಕೂರಿಸಿ ತರಳ ಬಾಳು ಎಂದು ಆಶೀರ್ವದಿಸಿದ್ದಾರೆ.
ಶ್ರೀ ಗುರುವಿನಿಂದ ಅನುಗ್ರಹವನ್ನು ಪಡೆದ ಮೇಲೆ ಎತ್ತವರ ಮತ್ತು ಒಡ ಹುಟ್ಟಿದವರ ಬಂಧುತ್ವದ ಸೋಂಕು ಇರಬಾರದು. ಬಸವಣ್ಣನವರು ಹೇಳುವಂತೆ ಪೂರ್ವ ಜನ್ಮ ಒಳಿದು ಪುನರ್ಜನ್ಮಾತದ ಬಳಿಕ ನಂಟು ಭಕ್ತಿ ನಾಯಕ ನರಕ. ಈ ಹಿನ್ನೆಲೆಯಲ್ಲಿ ನಮ್ಮ ಗುರುವರಿಯರು ನಮ್ಮನ್ನು ಪೀಠಾರೋಹಣ ಮಾಡಿಸಿದ ಸಂದರ್ಭದಲ್ಲಿ ಸಮಸ್ತ ಶಿಷ್ಯ ಸಮುದಾಯದ ಎದುರಿನಲ್ಲಿ ನಮ್ಮ ಪೂರ್ವಾಶ್ರಮದ ತಂದೆ ತಾಯಿಗಳನ್ನು ಕರೆಸಿದ್ದರು. ನಮ್ಮಿಂದ ಅವರಿಗೆ ಸಮಾಜದ ಪರವಾಗಿ ಒಂದು ಜೊತೆ ಬಟ್ಟೆಯನ್ನು ಉಡುಗೊರೆಯಾಗಿ ಕೊಡಿಸಿ ಅವರ ಕೌಟುಂಬಿಕ ಸಂಬಂಧ ಅಂದಿನಿಂದ ಕೊನೆಗೊಂಡಿತೆಂದು ಸಾರ್ವತ್ರಿಕವಾಗಿ ಮನದಟ್ಟು ಮಾಡಿಸಿದರು. ಅದರಂತೆ ನಾವು ಕಳೆದ 3 ದಶಕಗಳಿಂದ ನಡೆದುಕೊಂಡು ಬಂದು ಬಹುದೊಡ್ಡ ಸಾಧನೆ ಮಾಡಿದ್ದೇವೆ ಎನ್ನುವುದಕ್ಕಿಂತ ನಮ್ಮ ಗುರುವರಿಯರು ನಮಗೆ ಹಾಕಿಕೊಟ್ಟ ಆ ದಾರಿಯಲ್ಲಿ ಸುಗಮವಾಗಿ ನಡೆಯಲು ನಮಗೆ ಯಾವುದೇ ರೀತಿಯ ಎಡರು ತೊಡರುಗಳು ಎದುರಾಗದಂತೆ, ಬಂಧುತ್ವದ ಇರುಸು ಮುರುಸು ಪ್ರಸಂಗಗಳು ನಮಗೆ ಉಂಟಾಗದಂತೆ ಎಚ್ಚರಿಕೆಯಿಂದ ನಡೆದುಕೊಂಡವರು ನಮ್ಮ ಪೂರ್ವಾಶ್ರಮದ ತಂದೆ ತಾಯಿಗಳು ಎಂದು ಹೇಳ ಬಯಸುತ್ತೇವೆ. ನಮ್ಮ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಉಡುಗೊರೆಯಾಗಿ ಕೊಟ್ಟ ಹೊಸ ಬಟ್ಟೆಗಿಂತ ನಾವು ಕಾವಿ ಧರಿಸಿದ ಮೇಲೆ ವಿದ್ಯಾರ್ಥಿಗಳಾಗಿದ್ದಾಗ ಹುಟ್ಟು ತೊಟ್ಟು ಬಿಟ್ಟಿದ್ದ ಹಳೆಯ ಪಂಚೆ ಅಂಗಿಗಳನ್ನು ಅವರು ನಮ್ಮಿಂದ ಕೇಳಿ ಪಡೆದು ಅವುಗಳನ್ನೇ ನೋಡಿ ತೃಪ್ತಿ ಪಟ್ಟುಕೊಂಡವರು. ಮಠದ ಸಂಸ್ಥೆಯ ವ್ಯವಹಾರಗಳಲ್ಲಿ ನಮ್ಮಿಂದ ಅವರು ಎಂದೂ ಯಾವ ರೀತಿಯ ಫೇವರ್ ಬಯಸಿ ಬಂದವರಲ್ಲ. ಅವರು ತಮ್ಮ ಬಂಧು ಮಿತ್ರರಿಗೆ ಶಿಫಾರಸು ಮಾಡಿದವರಲ್ಲ. ಕಳೆದ 3 ದಶಕಗಳಲ್ಲಿ ಅವರು ನಮ್ಮನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿದ್ದೇ ಕೇವಲ ಬೆರಳಿಕೆಯಷ್ಟು ಮಾತ್ರ. ಸಭೆ ಸಮಾರಂಭಗಳಲ್ಲಿ ಸಿಕ್ಕರು ಎಲ್ಲರಂತೆ ಗುಂಪಿನಲ್ಲಿ ಬಂದು ಕಾಣಿಕೆಯನ್ನು ಕೊಟ್ಟು ನಮಸ್ಕರಿಸಿ ಒಂದು ಮಾತನ್ನು ಆಡದೆ, ಯಾರೊಂದಿಗೂ ಹೆಚ್ಚು ಮಾತನಾಡದೆ, ಒಡನಾಡದೆ ಮೂಕರಂತೆ ಮೂಲೆಯೊಂದರಲ್ಲಿ ಕುಳಿತು ಸಭೆಯಲ್ಲಿ ನಾವು ಆಡುವ ಮಾತುಗಳನ್ನು ಕಿವಿಗೊಟ್ಟು ಆಲಿಸಿ ಆನಂದಿಸಿ ಯಾರಿಗೂ ಕಾಣಿಸಿಕೊಳ್ಳದಂತೆ ಸದ್ದು ಗದ್ದಲವಿಲ್ಲದೆ ಸರಿದು ಹೋಗುತ್ತಿದ್ದ ತಪಸ್ವಿಗಳು. ಮಠದಿಂದ ದೂರವಿದ್ದು ನಮಗೆ ಮಠದ ವ್ಯವಹಾರಗಳಲ್ಲಿ ಯಾವುದೇ ಬಂಧುತ್ವದ ಕಳಂಕ ಬರದಂತೆ ಎಚ್ಚರ ವಹಿಸಿದ್ದ ನಿಸ್ವಾರ್ಥ ಜೀವಿಗಳು. ಮಗುವಿನ ಮುಖಚರ್ಯೆ ನೋಡಿ ಮೂಗು ತಂದೆಯದು, ಕಣ್ಣು ತಾಯಿಯದು ಎಂದು ಹೇಳುತ್ತಾರೆ. ಹಾಗೆಯೇ ನಮ್ಮ ವ್ಯಕ್ತಿತ್ವ ವಿಕಾಸದಲ್ಲಿ ತಾಯಿಯಿಂದ ಶಾಂತಿ, ಸಮಾಧಾನ, ತಾಳ್ಮೆ, ಸಾತ್ವಿಕತೆ, ತಂದೆಯಿಂದ ಪರಿಶ್ರಮ, ಶಿಸ್ತು ಮತ್ತು ಸಿಟ್ಟು, ಗುರುವಿನಿಂದ ತ್ಯಾಗ, ಸಂಸ್ಕಾರ ಮತ್ತು ಬುದ್ಧಿ ಇವು ಮೈಗೂಡಿರುವಂತೆ ತೋರುತ್ತದೆ. ನಮ್ಮ ಪೂರ್ವಾಶ್ರಮದ ತಾಯಿ ಗಂಗಮ್ಮ ಅಷ್ಟಾಗಿ ಓದು ಬರಹ ಬಾರದ ಹಳ್ಳಿಯ ಮುಗ್ಧ ಮಹಿಳೆ. ಅಪ್ರಾಪ್ತ ವಯಸ್ಕಳಾಗಿದ್ದಾಗ ಅಂದರೆ ತಮ್ಮ 14ನೇ ವಯಸ್ಸಿನಲ್ಲಿಯೇ ಹೊಸಮಣಿಯನ್ನೇರಿ ಈಶ್ವರಯ್ಯನವರ ಸಹಧರ್ಮಿಣಿಯಾದವರು. ನೋಡಿ, ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮತ್ತು ಅವರ ತಾಯಿ ಗಂಗಮ್ಮ ಗುರುಗಳು ಬಾಲಕರಾಗಿದ್ದಾಗ ಅವರ ತಾಯಿಯ ಜೊತೆ ಈಶ್ವರಯ್ಯನವರು ವ್ಯವಸಾಯ ವೃತ್ತಿಯಲ್ಲಿ ತೊಡಗಿದ್ದರು. ಅದರ ಜೊತೆಗೆ ಜಂಗಮರಾಗಿ ಮದುವೆ ಇತ್ಯಾದಿ ಮಂಗಳ ಕಾರ್ಯಗಳಲ್ಲಿ ಪೌರೋಹಿತ್ಯ ಮಾಡ್ತಿದ್ರು ಗುರುಗಳು ಪೂರ್ವಾಶ್ರಮ ತಂದೆ. ಯಾವುದೋ ಒಂದು ಪ್ರಸಂಗದಲ್ಲಿ ಇವರಿಗೆ ಸರಿಯಾಗಿ ಮಂತ್ರಗಳನ್ನು ಹೇಳಲು ಬರುವುದಿಲ್ಲವೆಂದು ಅನ್ಯ ಜಂಗಮರಿಂದ ಅವಹೇಳನಕ್ಕೆ ಗುರಿಯಾಗಿ ಸಿಗ್ಗಾದರು. ಹೊಸದಾಗಿ ಮದುವೆಯಾಗಿದ್ದ ಮೋಹದ ಮಡದಿಯನ್ನು ತವರು ಮನೆಯಲ್ಲಿಯೇ ಬಿಟ್ಟು ಆಕೆಯ ಮೈ ಮೇಲಿದ್ದ ಒಡವೆಗಳನ್ನು ತೆಗೆದುಕೊಂಡು ಎಲ್ಲಿಯೋ ಒತ್ತೆ ಇಟ್ಟು ಹಣ ಪಡೆದು ವೇದಾಧ್ಯಯನಕ್ಕೆಂದು ಯೋಗ್ಯ ಗುರುವನ್ನರಸಿ ಯಾರಿಗೂ ಗೊತ್ತಿಲ್ಲದಂತೆ ಮನೆಯಿಂದ ಹೊರನಡೆದವರು ನಮ್ಮ ಪೂರ್ವಾಶ್ರಮ ತಂದೆ ಈಶ್ವರಯ್ಯನವರು. ಮಠದಿಂದ ಆಗ ಬೀರೂರಿನಲ್ಲಿ ನಡೆಸುತ್ತಿದ್ದ ಸಂಸ್ಕೃತ ಪಾಠಶಾಲೆಯನ್ನು ಸೇರಲು ಹೋದರು. ಹೊಸದಾಗಿ ಮದುವೆಯಾಗಿ ಹೆಂಡತಿಯನ್ನು ಬಿಟ್ಟು ಬಂದಿದ್ದಾನೆಂದು ತಿಳಿದ ನಮ್ಮ ಗುರುವರ್ಯರು, ನಿನಗೆ ಬುದ್ಧಿ ಏನಾದರೂ ಇದೆಯಾ, ನೆಟ್ಟಿಗೆ ಸಂಸಾರ ಮಾಡು, ಹೋಗು ಎಂದು ಗದರಿಸಿದರು. ಈಶ್ವರಯ್ಯನವರು ಬೀರೂರಿಗೆ ಸಂಸ್ಕೃತ ಕಲಿಯಲು ಹೋಗಿದ್ದು ಸಾಂಸಾರಿಕ ಜೀವನದಿಂದ ಬೇಸತ್ತು ಉಂಟಾದ ವೈರಾಗ್ಯದಿಂದ ಅಲ್ಲ, ಅವಮಾನದಿಂದ ಜಾಗೃತವಾದ ಆತ್ಮಗೌರವದಿಂದ ಮತ್ತು ಸ್ವಾಭಿಮಾನದಿಂದ. ಓದಲು ಅವಕಾಶ ಮಾಡಿಕೊಡುವಂತೆ ಶ್ರೀ ಗುರುವರಿಯರನ್ನು ಹೆಚ್ಚು ಒತ್ತಾಯಪಡಿಸಿದರೆ ಎಲ್ಲಿ ಕೂಡಿ ಹಾಕಿ ಸಂಬಂಧಿಕರನ್ನು ಕರೆಸಿ ಊರಿಗೆ ಕಳಿಸುತ್ತಾರೋ ಎಂಬ ಭೀತಿ. ಮರುಮಾತನಾಡದೆ ಬೀರೂರಿನಿಂದ ಕಾಲ್ಕಿತ್ತರು. ಹಿಡಿದ ಛಲವನ್ನು ಬಿಡದೆ ವೇದ ಜ್ಯೋತಿಷ್ಯ ಹೇಳಿಕೊಡುವ ಅಜ್ಞಾತ ಗುರುವನ್ನು ಅರಸಿ ಅವರ ಸೇವೆ ಮಾಡಿಕೊಂಡಿದ್ದು ಪರಿಣಿತಿ ಪಡೆದು ಪುರಾಣ ಪುಣ್ಯಕಥೆ ಹೇಳುವುದನ್ನು ಕಲಿತು 2 ವರ್ಷಗಳ ಕಾಲ ನಂತರ ಊರಿಗೆ ಹಿಂತಿರುಗಿದರು. ಪತಿಯ ಅಗಲಿಕೆಯಿಂದ ಕಂಗೆಟ್ಟು ಕಣ್ಣೀರು ಸುರಿಸುತ್ತಾ ದಿನ ತಳ್ಳುತ್ತಿದ್ದ ಜೀವಕ್ಕೆ ಮರುಜೀವ ಬಂದಾಗಿತ್ತು. ಆದರೆ ಅವರೊಂದಿಗೆ ಸಂಸಾರ ಮಾಡುವುದು ಅಷ್ಟು ಸುಲಭ ಅಲ್ಲ. ಸಿಟ್ಟಿನಲ್ಲಿ ದುರ್ವಾಸ ಮುನಿ. ಅದೆಲ್ಲವನ್ನು ಸಹಿಸಿಕೊಳ್ಳುವ ಅಪರಿಮಿತವಾದ ತಾಳ್ಮೆ ಇದ್ದರೂ ಮದುವೆಯಾದ 5-6 ವರ್ಷಗಳ ನಂತರವೂ ಮಕ್ಕಳಾಗದ ಕಾರಣ ಸಮಾಜದಲ್ಲಿ ಕೇಳಿ ಬರುತ್ತಿದ್ದ ಬಂಜೆ ಎಂಬ ಮೂದಲಿಕೆಯ ಮಾತುಗಳು ಅವರ ಹೃದಯವನ್ನು ತುಂಬ ಘಾಸಿಗೊಳಿಸಿದ್ದವು. ನಮಗೆ ಜನ್ಮ ನೀಡಿದ ದಿನದಿಂದ ಆ ಕಟಕಿಯ ಮಾತುಗಳು ದೂರಾದವು. ನಾವು ಹುಟ್ಟಿದ ದಿನದಂದೇ ಆಕಸ್ಮಿಕವಾಗಿ ಆಗಮಿಸಿದ್ದ ನಮ್ಮ ಮಠದ ಆಗಿನ ವಿರಕ್ತ ಮೂರ್ತಿಗಳಾಗಿದ್ದ ಶ್ರೀ ಗುರು ಕಾಶಿ ಮಹಾಲಿಂಗ ಸ್ವಾಮೀಜಿಯವರಿಂದ ನಮಗೆ ನಾಮಕರಣವಾಯಿತು.
ಬಂಜೆತನ ನಿವಾರಣೆಯಾದರೂ ಅದುವರೆಗೆ ಕೇಳಿದ್ದ ಚುಚ್ಚು ಮಾತುಗಳಿಂದ ಮನಸ್ಸಿಗೆ ಆಗಿದ್ದ ನೋವನ್ನು ಮರೆಯಲು ಅವರಿಗೆ ಆಗಲಿಲ್ಲ. ನಾವು ಬೆಳೆದಂತೆ ನಮ್ಮೊಂದಿಗೆ ಹಂಚಿಕೊಂಡಿದ್ದ ಆಗಿನ ಅವರ ವೇದನೆಯೇ ನಾವು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಕಾಲೇಜಿನ ವಾರ್ಷಿಕ ಸಂಚಿಕೆಗೆ ಬರೆದಿದ್ದ ನಟಿಕೆಯ ಹಿಂದೆ ಎಂಬ ಲೇಖನಕ್ಕೆ ಪ್ರೇರೇಪಣೆಯಾಯಿತು. ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಒಂದು ಎಲೆಬಳ್ಳಿ ತೋಟವಿತ್ತು. ತೋಟದಲ್ಲಿ ಒಂದು ಕಪಿಲೆ ಎಂಬ ಬಾವಿ ಇತ್ತು. ಈಗಿನಂತೆ ಆಗ ಬೋರ್ವೆಲ್ಗಳು ಅಷ್ಟಾಗಿ ಇರಲಿಲ್ಲ. ಹಾಗಾಗಿ ತೋಟಕ್ಕೆ ನೀರು ಹಾಯಿಸಲು ತಂದೆ ತಾಯಿಗಳು ಹೋಗುತ್ತಿದ್ದರು. ಶಾಲೆಗೆ ರಜಾ ಇದ್ದ ದಿನವೂ ನಾವು ಜೊತೆಗೆ ಹೋಗುತ್ತಿದ್ದೆವು. ತಂದೆ ಎತ್ತುಗಳನ್ನು ಹೂಡಿ ಕಪಿಲೆ ಬಾವಿಯಿಂದ ನೀರು ಹೊಡೆದರೆ ತಾಯಿ ಕಾಲುವೆಯಲ್ಲಿ ಹರಿದು ಬಂದ ನೀರನ್ನು ತಿರುವಿ ಎಲೆಬಳ್ಳಿಗೆ ಮಧ್ಯ ಮಧ್ಯೆ ಇದ್ದ ಬಾಳೆ ತೆಂಗಿನ ಗಿಡಗಳಿಗೆ ಹಾಯಿಸುತ್ತಿದ್ದರು. ತಾಯಿಯ ಸಮೀಪದಲ್ಲಿದ್ದು ಕಾಲುವೆಯೊಳಗೆ ನಿಂತು ಹರಿದು ಬರುತ್ತಿದ್ದ ನೀರಿನಲ್ಲಿ ನಾವು ಆಟವಾಡುತ್ತಿದ್ದೆವು. ತೆಂಗಿನ ಚಿಪ್ಪಿನಲ್ಲಿರುವ 3 ಕಣ್ಣುಗಳಲ್ಲಿ ಒಂದನ್ನು ತೂತು ಮಾಡಿ ಅದಕ್ಕೆ ಸೈಕಲ್ ಟ್ಯೂಬ್ ನೆಕ್ಕನ್ನು ಅಳವಡಿಸಿ ಅದರ ತುದಿಗೆ ರಬ್ಬರ್ ಟ್ಯೂಬ್ ಅನ್ನು ಜೋಡಿಸಿ ದಾರ ಕಟ್ಟಿ ಕಪಿಲೆ ಬಾವಿಯಿಂದ ನೀರನ್ನು ಎತ್ತುವಂತೆ ಕಾಲುವೆಯ ನೀರಿನಲ್ಲಿ ನಾವು ಆಡುತ್ತಿದ್ದ ಆಟ ಅದು. ಬಾಳೆ ಗಿಡದ ಮೇಲಿರುವ ಬಾಳೆ ಮೂತಿಯಿಂದ ಉದುರಿ ಬಿದ್ದ ಅಂಗೈಯಾಕಾರದ ಕೆಂಬಣ್ಣದ ಎಲೆಗಳನ್ನು ಕಾಲುವೆಯ ನೀರಿನಲ್ಲಿ ದೋಣಿಯಂತೆ ತೇಲಿ ಬಿಟ್ಟು ಖುಷಿ ಪಡುತ್ತಿದ್ದೆವು. ಒಮ್ಮೆ ಎಲೆಬಳ್ಳಿಯ ಕೊನೆಯ ಸಾಲನ್ನು ತಲುಪುತ್ತಿದ್ದಂತೆಯೇ ಬಾವಿಯ ನೀರು ಬರಿದಾಯಿತು. ತಂದೆ ಕಪಿಲೆ ಒಡೆಯುವುದನ್ನು ನಿಲ್ಲಿಸಿ ತೆರೆದ ಬಾವಿಯೊಳಗೆ ಇಳಿದು ಕೆಸರಿನ ಗುಂಡಿಯಿಂದ ನೀರನ್ನು ಮೊಗೆದು ಕಪಿಲೆಯ ಬಾನಿಗೆ ತುಂಬುವಂತೆ ಮಾಡುತ್ತಿದ್ದರು. ತಾಯಿ ಬಾವಿಯ ದಡದಲ್ಲಿ ಬೆಳೆದು ನಿಂತಿದ್ದ ಹಸಿ ಮೆಣಸಿನಕಾಯಿಗಳನ್ನು ಬಿಡಿಸಿಕೊಳ್ಳುತ್ತಿದ್ದರು. ಬಾವಿಯ ಕಟ್ಟೆಯ ಮೇಲಿಂದ ನಿಂತು ಕುತೂಹಲದಿಂದ ನೋಡುತ್ತಿದ್ದ ನಮ್ಮನ್ನು ಬಿದ್ದಿಯಾ ಜೋಕೆ ಎಂದು ತಾಯಿ ನಮ್ಮನ್ನು ಎಚ್ಚರಿಸುತ್ತಿದ್ದರು. ನೋಡುತ್ತಿದ್ದಂತೆ ಆಗಬಾರದ ಅನಾಹುತ ಆಗಿಯೇ ಹೋಯಿತು. ಬಾವಿಯ ಕಟ್ಟೆಯ ಮೇಲಿಂದ ಕಾಲು ಜಾರಿ ಬಿದ್ದು ಮಧ್ಯದಲ್ಲಿ ತಲೆಗೆ ಕಲ್ಲು ಬಡಿದು ರಕ್ತ ಚಿಮ್ಮತೊಡಗಿತು. ಅಮ್ಮ ಎಂದು ಹೊರಚುತ್ತಾ ಕೆಸರಲ್ಲಿ ಬಿದ್ದ ನಮ್ಮನ್ನು ತಂದೆ ಮೇಲೆತ್ತಿಕೊಂಡು ಹೋದರು. ತೀವ್ರ ರಕ್ತಸ್ರಾವದಿಂದ ಗಾಸಿಗೊಂಡ ತಾಯಿ ನಮ್ಮನ್ನು ಬಿಗಿದಪ್ಪಿಕೊಂಡು ಸುರಿಸುತ್ತಿದ್ದ ಕಣ್ಣೀರು ಬತ್ತಿದ ಬಾವಿಯನ್ನು ತುಂಬುವಂತಿತ್ತು. ಪ್ರೀತಿ ವಾತ್ಸಲ್ಯಗಳಿಂದ ತುಂಬಿ ತುಳುಕುತ್ತಿದ್ದ ತಾಯಿಯ ಮಡಿಲಲ್ಲೇ ಕ್ಷಣಾರ್ಧದಲ್ಲಿ ಮೂರ್ಛೆ ಹೋದೆವು. ಮುಂದೇನಾಯಿತೆಂಬುದು ತಿಳಿಯಲಿಲ್ಲ. ಮೆಲ್ಲನೆ ಎಚ್ಚರವಾದಾಗ ಮನೆಯ ಮುಂಭಾಗದ ಜಗುಲಿಯ ಮೇಲೆ ಗಾಳಿಗೆ ಮಲಗಿಸಿದ್ದರು. ಸುತ್ತ ಹಳ್ಳಿಯ ಜನ ಜಮಾಯಿಸಿದ್ದರು. ತೆಂಗಿನಕಾಯಿಯ ಜುಟ್ಟಿನ ಬಳಿ ಇರುವ ಕಣ್ಣಿನಂತೆ ನಮ್ಮ ತಲೆ ತೂತಾಗಿತ್ತು. ಅದರ ಗುರುತು ಈಗಲೂ ನಮ್ಮ ನೆತ್ತಿಯ ಮೇಲಿದೆ. ಮನೆಯ ಮುಂಭಾಗದ ಜಗುಲಿಯೇ ನಮ್ಮ ಅಧ್ಯಯನ ಪೀಠ. ತೊಡೆಗಳೇ ಟೇಬಲ್. ತಾಯಿಯ ತೊಡೆಗಳೇ ಟೇಬಲ್. ಎದುರಿಗೆ ಬೃಢ ಬಸವೇಶ್ವರನ ಗುಡಿ. ಸಂಜೆಗತ್ತಲು ಆವರಿಸುತ್ತಿದ್ದರೂ ನಮ್ಮ ಓದು ಬರಹ ನಿಲ್ಲುತ್ತಿರಲಿಲ್ಲ. ತಾಯಿ ಬಂದು ಹೀಗೆ ಸಂಜೆ ಗತ್ತಲಿನಲ್ಲಿ ಓದಿದರೆ ಕಣ್ಣುಗಳು ಹಾಳಾಗುತ್ತವೆ ಎಂದು ಗದರಿಸಿ ಒಳಗೆ ಕರೆದುಕೊಂಡು ಹೋಗುತ್ತಿದ್ದರು. ಎಳೆಯ ವಯಸ್ಸಿನಲ್ಲಿ ಒಮ್ಮೊಮ್ಮೆ ಶಾಲೆಯಿಂದ ಮನೆಗೆ ಹಿಂತಿರುಗಿದ್ದಾಗ ಕಾಣದಂತೆ ಮನೆಯೊಳಗೆ ಬಂದು ಮರೆಯಲ್ಲಿ ಸರಿದು ನಿಶಬ್ದವಾಗಿ ಹಿಂಬದಿಯಿಂದ ಹೋಗಿ ತಾಯ ಕೊರಳನ್ನು ಸುತ್ತಿ ಕೈ ಬೊಗಸೆಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ ಕೀಟಲೆ ಮಾಡಿ ನಗುತ್ತಿದ್ದುದು ಅದರಿಂದ ಚಕಿತಗೊಂಡ ಮಾತೃಹೃದಯದ ಸ್ಪಂದನ. ಉಸಿಕೋಪದಿಂದ ಜಂಕಿಸಿ ಎಳೆ ಕೈಗಳನ್ನು ಬಿಗಿ ಹಿಡಿದು ತನ್ನ ಬೆನ್ನ ಮೇಲೆ ಜೋಕಾಲಿ ಆಡಿಸುತ್ತಿದ್ದುದು ಇವೆಲ್ಲ ಕಾಳಿದಾಸನ ತೇ ಹೇ ನೋ ದಿವಸಃ ಗತಃ ಎಂಬ ಕವಿವಾಣಿಯನ್ನು ನೆನಪಿಗೆ ತರುತ್ತವೆ. ಸೂಗೂರಿನಿಂದ ಶಿವಮೊಗ್ಗಗೆ, ಶಿವಮೊಗ್ಗದಿಂದ ಮೈಸೂರಿಗೆ, ಮೈಸೂರಿನಿಂದ ಕಾಶಿಗೆ, ಕಾಶಿಯಿಂದ ವಿಯನ್ನಾಕ್ಕೆ, ವಿಯನ್ನಾದಿಂದ ಸಿರಿಗೆರೆಗೆ, ಸಿರಿಗೆರೆಯಿಂದ ವಿಶ್ವದೆಲ್ಲೆಡೆಗೆ ಜ್ಞಾನದ ಶಿಥಿಲವನ್ನು ಏರಿ ಹೋದಂತೆ ಮಾತೃಹೃದಯದ ಸನಿಹದಿಂದ ದೂರ ದೂರ. ಕಾಲಚಕ್ರವು ತನ್ನ ಗತಿಯಲ್ಲಿ ತಿರುಗಿ ದಿನಗಳು ವಾರಗಳಾದವು, ವಾರಗಳು ತಿಂಗಳಾದವು, ತಿಂಗಳು ವರ್ಷಗಳಾದವು, ವರ್ಷಗಳು ಉರುಳಿ ಹೋದವು. ಎತ್ತವರಿಗೆ ಮುಪ್ಪು ಆವರಿಸಿತು. ಶರೀರ ಕುಗ್ಗಿತು, ಅವಸಾನ ಸಮೀಪಿಸಿತು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆಂದು ದಾಖಲಾಗಿದ್ದ ವಿಷಯ ತಿಳಿದು ಹೋದಾಗ ನಮ್ಮನ್ನು ನೋಡಿ ಅವರಿಗೆ ಬದುಕಿನಲ್ಲಿ ಮತ್ತೆ ಭರವಸೆ ಮೂಡಿತು. ಗುಣಮುಖರಾಗಿ ಬೆಂಗಳೂರಿನ ತರಳಬಾಳು ಕೇಂದ್ರದಲ್ಲಿ ನಮ್ಮ ದರ್ಶನಕ್ಕೆಂದು ಬಂದರು. ಯಥಾ ಪ್ರಕಾರ ಕಾಣಿಕೆಯನ್ನು ಕೊಟ್ಟು ನಮಸ್ಕರಿಸಿ ಕುಳಿತುಕೊಂಡರು. ಲೋಕಾಭಿರಾಮವಾಗಿ ಮಾತನಾಡುತ್ತಾ ಹಸನ್ಮುಖರಾಗಿ, ದಡ್ಡರಾದ ನಾವು ಒಬ್ಬನೇ ಮಗನಾದ ಇವರನ್ನು ಮಠಕ್ಕೆ ಕೊಟ್ಟೆವು. ಜಾಣೆಯರಾದ ನೀವು ನಿಮ್ಮ ಮಕ್ಕಳನ್ನು ಮಠಕ್ಕೆ ಕೊಡಬಲ್ಲಿರಾ ಎಂದು ತಮ್ಮ ಕೊನೆಯ ಮಗಳು ಅಕ್ಕಮಹಾದೇವಿಯನ್ನು ವಂದಿಸಿದರು. ನಂತರ ಆಗ ತಾನೇ ಕಾಣಿಕೆಯನ್ನು ಕೊಟ್ಟು ನಮಸ್ಕರಿಸಿದ್ದ ಮಾತುಶ್ರೀಯವರು ಅವರ ಕೊನೆಯ ಅಳಿಯ ಸಂಗಮೇಶನಿಂದ 25,000 ರೂಗಳ ನೋಟಿನ ಕಂತಿಯನ್ನು ನಮ್ಮ ಮುಂದೆ ಇಡಿಸಿದರು.
ಅದು ಅವನು ಆಸ್ಪತ್ರೆಯ ಖರ್ಚಿಗೆಂದು ತರಳಬಾಳು ಕೇಂದ್ರದಿಂದ ಕೈಗಿಡವಾಗಿ ಪಡೆದಿದ್ದ ಹಣ. ಈ ವಿಷಯ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಮಠ ಮತ್ತು ಸಮಾಜದ ಋಣದಲ್ಲಿ ನಾನು ಸಾಯಬಾರದು, ನಿಮಗೆ ಕೆಟ್ಟ ಹೆಸರು ಬರಬಾರದು, ತೆಗೆದುಕೊಳ್ಳಿ ಎಂದಾಗ ನಮ್ಮ ಹೃದಯ ಕಲಕಿತು, ಕಂಠ ಬಿಗಿಯಿತು. ಸೌಜನ್ಯಕ್ಕಾದರೂ ಬೇಡವೆಂದು ಹೇಳಲು ಆಶ್ರಮ ಧರ್ಮ ಒಪ್ಪಲಿಲ್ಲ. ಮಠದ ಸಿಬ್ಬಂದಿಯನ್ನು ಕರೆದು ಆ ಹಣವನ್ನು ತೆಗೆದುಕೊಂಡು ಹೋಗಿ ಮಠದ ಅಕೌಂಟಿಗೆ ಜಮಾ ತೆಗೆದುಕೊಳ್ಳಲು ಆದೇಶಿಸಿದೆವು. ಮಠ ಮತ್ತು ವಿದ್ಯಾಸಂಸ್ಥೆಯ ಸೇವೆ ಮಾಡುವ ಎಷ್ಟೋ ಬಡಜನರಿಗೆ ಸಹಾಯ ಮಾಡಿದ ನಾವು ಎತ್ತ ತಾಯಿಗೆ ವೈಯಕ್ತಿಕವಾಗಿ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ. ಹುಟ್ಟಿದ್ದೇ ತಪ್ಪಾಯಿತೇ ಎಲೆಲಿಂಗವೇ ಎಂದು ಪರಿತಪಿಸುವಂತಾಯಿತು. ಈ ಸಂದರ್ಭದಲ್ಲಿ ಆವಿರ್ಭವಿಸಿದ ನಮ್ಮ ಹೃದಯದ ಭಾವನೆಗಳು, ಜನಿತಕ್ಕೆ ತಾಯಾಗಿ ಎತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಊಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಈ ಮಾಯೆಯ ನತಿಗಳೆವರೇ ಎನ್ನಬಳಲ್ಲ ಎನ್ನುವ ಬಸವಣ್ಣನವರ ವಚನದ ಮೊದಲ ಮತ್ತು ಕೊನೆಯ ಸಾಲುಗಳಿಗೆ ಭಾಷ್ಯ ಬರೆದಂತಿದ್ದವು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು ಎಂಬ ನೀತಿ ಪಾಠ ನೆನಪಾಯಿತು. ಮಠದ ವ್ಯವಹಾರಗಳಲ್ಲಿ ಹೇಗೆ ಎಚ್ಚರ ವಹಿಸಬೇಕೆಂಬುದಕ್ಕೆ ಇದುವೇ ಮೊದಲ ಗುರುವಿನಿಂದ ಕಲಿತ ಕೊನೆಯ ಪಾಠ. ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಯುಗಾದಿಯ ಮುನ್ನ ದಿನ 18/3/2007 ಭಾನುವಾರ ಬೆಳಗಿನ ಜಾವ ಆ ಮಾಗಿದ ಜೀವ ಶಿವನ ಪಾದ ಸೇರಿತು. ಆ ದಿನ ಬೆಳಗ್ಗೆ ಸಾವಿನ ಸುದ್ದಿ ಬಂದಾಗ ಸಿರಿಗೆರೆಯಲ್ಲಿದ್ದವು. ಅದೇ ದಿನ ಬಸವಪಟ್ಟಣ ಸಮೀಪದ ಕಂಸಾಗರ ಎಂಬ ಹಳ್ಳಿಯಲ್ಲಿ ಒಂದು ಶಿವಗಣರಾಧನೆ ಕಾರ್ಯಕ್ರಮವಿತ್ತು. ಸಮಾಜದ ಅಧ್ಯಕ್ಷರಾದ ಮಾಜಿ ರಾಜ್ಯಸಭಾ ಸದಸ್ಯ KR ಜಯದೇವಪ್ಪನವರಿಂದ ಫೋನ್ ಕರೆ ಬಂತು. ಮೇಲುಧ್ವನಿಯಲ್ಲಿ ವಿಷಯ ಪ್ರಸ್ತಾಪಿಸಿ ಮಾತೃಶ್ರೀಯವರ ಅಂತ್ಯ ಸಂಸ್ಕಾರಕ್ಕೆ ದಯಮಾಡಿಸಬೇಕೆಂದು ಶಿಷ್ಯರ ಒತ್ತಾಸೆ ಇದೆ ಎಂದು ತಿಳಿಸಿದರು. ಬಸವಣ್ಣನವರಿಗೆ ಆತನ ಸಹಧರ್ಮಿಣಿ ನೀಲಾಂಬಿಕೆ ಹೇಳಿ ಕಳುಹಿಸಿದ ಉತ್ತರ ನೆನಪಾಯಿತು. ಕಲ್ಯಾಣದಲ್ಲಿ ಭುಗಿಲೆದ್ದ ಕ್ರಾಂತಿಯ ಸಂದರ್ಭದಲ್ಲಿ ಬಸವಣ್ಣನವರು ಕೂಡಲ ಸಂಗಮಕ್ಕೆ ತೆರಳಿ ಸಹಧರ್ಮಿಣಿಯಾದ ಶರಣೆ ನೀಲಾಂಬಿಕೆಗೆ ಅಪ್ಪಣ್ಣನ ಮುಖಾಂತರ ಬರಲು ಹೇಳಿ ಕಳುಹಿಸಿದಾಗ ಬಸವಣ್ಣನವರಿಗೆ ಏಕೆ ಇಂತಹ ಮರುಹು, ಅಲ್ಲಿರುವ ಲಿಂಗಯ್ಯ ಇಲ್ಲಿಲ್ಲವೇ ಎಂದು ನೀಲಾಂಬಿಕೆ ನೀಡಿದ ಮಾರುತ್ತರವನ್ನು ವಿವರಿಸಿ ನೀವೇ ಹೋಗಿ ಎಂದು ಜಯದೇವಪ್ಪನವರಿಗೆ ಹೇಳಿ ಮಠದ ಐಕ್ಯ ಮಂಟಪದಲ್ಲಿರುವ ಲಿಂಗೈಕ್ಯ ಗುರುವರಿಯರ ಗದ್ದುಗೆಗೆ ನಾವು ಹೋದೆವು. ಶ್ರೀ ಗುರು ಸನ್ನಿಧಿಯಲ್ಲಿ ಅಗಲಿದ ಚೇತನಕ್ಕೆ ನಮ್ಮ ಗೌರವವನ್ನು ಇಲ್ಲಿಂದಲೇ ಸಲ್ಲಿಸಿದೆವು. ನಾವು ನಿತ್ಯವೂ ಬಳಸುತ್ತಿದ್ದ ವಿಭೂತಿ ಗಟ್ಟಿ ಮತ್ತು ಬಿಲ್ವ ಪತ್ರೆಯನ್ನು ಪೂಜಾಮಣಿಯ ಕೈಯಲ್ಲಿ ಕೊಟ್ಟು ಸೂಗೂರಿಗೆ ಹೋಗಿ ಸಮಾಧಿಯಲ್ಲಿ ಅರ್ಪಣೆ ಮಾಡಲು ಸೂಚಿಸಿ ಕಂಸಾಗರದ ಕಾರ್ಯಕ್ರಮಕ್ಕೆ ತೆರಳಿದೆವು. ಕಂಸಾಗರ ಗ್ರಾಮದ ಜನರಿಗೆ ನಾವು ಬರುತ್ತೇವೋ ಇಲ್ಲವೋ ಎಂಬ ಅನುಮಾನ. ಅಂತ ಸಂಗತಿಯು ಸಭೆಯ ಕಾರ್ಯಕಲಾಪಗಳಿಂದ ತಿಳಿಯಿತು. ಎತ್ತ ತಾಯಿಯ ಸಾವಿನ ಸುದ್ದಿಯನ್ನು ಸಮಾಜದ ಪ್ರಮುಖರು ಸಭೆಯ ಗಮನಕ್ಕೆ ತಂದಾಗ ಶಿಷ್ಯರ ಹೃದಯ ಭಾವುಕತೆಯಿಂದ ಆರ್ದ್ರಗೊಂಡಿತ್ತು. ಮಠಕ್ಕೆ ಬೆಳ್ಳಿ ಪಲ್ಲಕ್ಕಿ ಮಾಡಿಸಿಕೊಟ್ಟ ಬೆನಕನಹಳ್ಳಿಯ ಸಿದ್ದಪ್ಪಗೌಡರ ವಂಶಜರಾದ ಶಾಂತನಗೌಡರು ಮಾತನಾಡುತ್ತಾ, ಶಿಷ್ಯರ ಮನೆಯಲ್ಲಿ ಇಂತಹ ಸಾವು ನೋವಿನ ಘಟನೆಗಳು ಸಂಭವಿಸಿದಾಗ ಗುರುಗಳು ದಯಮಾಡಿಸುವಂತೆ ಅವರು ಸಮಾಜದಲ್ಲಿ ಒಬ್ಬರು ಶಿಷ್ಯರು ಎಂದು ತಿಳಿದುಕೊಂಡು ಲಿಂಗೈಕ್ಯ ತಾಯಿ ಗಂಗಮ್ಮನವರ ಅಂತ್ಯ ಸಂಸ್ಕಾರಕ್ಕೆ ಗುರುಗಳು ಯಾಕೆ ದಯಮಾಡಿಸಬಾರದು ಎಂದು ಬಹಿರಂಗವಾಗಿಯೇ ಪ್ರಸ್ತಾಪಿಸಿದರು. ಅನಿರೀಕ್ಷಿತವಾದ ಈ ಪ್ರಶ್ನೆ ನಮ್ಮನ್ನು ಉದ್ವಿಗ್ನರನ್ನಾಗಿಸಿತು, ಸತ್ವ ಪರೀಕ್ಷೆಗೆ ಒಳಗು ಮಾಡಿತು. ಬಹಿರಂಗವಾಗಿಯೇ ಸಮರ್ಪಕವಾದ ಉತ್ತರವನ್ನು ನೀಡಬೇಕಾದ ಅನಿವಾರ್ಯತೆ ಇತ್ತು. ಎಲ್ಲರ ಮಾತು ಮುಗಿಯುವವರೆಗೂ ನಮ್ಮ ಚಿಂತನೆ ನಡೆದಿತ್ತು. ಶಾಂತನಗೌಡರು ಕೇಳಿದ ಪ್ರಶ್ನೆಗೆ ಉತ್ತರ ಅವರ ಪ್ರಶ್ನೆಯಲ್ಲಿಯೇ ಅಡಗಿತ್ತು. ಶಿಷ್ಯರ ಮನೆಯಲ್ಲಿ ಸಾವು ನೋವು ಘಟಿಸಿದಾಗ ನಾವು ಹೋಗಿ ಸಂತೈಸುವುದು ನಿಜ. ಆದರೆ ನಾವು ಅಂಥ ಸಂದರ್ಭಗಳಲ್ಲಿ ಎಷ್ಟು ಜನರ ಮನೆಗೆ ಹೋಗಿದ್ದೇವೆ? ಹೋದ ಮನೆಗಳಿಗಿಂತ ಹೋಗದ ಮನೆಗಳೇ ಜಾಸ್ತಿ ಅಲ್ಲವೇ? ಹೀಗಿರುವಾಗ ಹೋಗದ ಮನೆಗಳಲ್ಲಿ ಇದೂ ಒಂದು ಎಂದು ಏಕೆ ನೀವು ತಿಳಿದುಕೊಳ್ಳಬಾರದು? ಅದೇ ಬೇರೆ ಇದೇ ಬೇರೆ ಎಂದರೆ ಏನದು ಬೇರೆ? ಇದು ಬೇರೆ ಎನ್ನಲು ಕೊಡುವ ಕಾರಣವೇನು? ಆಳವಾಗಿ ಚಿಂತಿಸಿದರೆ ಅದು ಮತ್ತೇನು ಬೇರೇನೂ ಆಗದೆ ಎತ್ತ ತಾಯಿ ಎಂಬ ಲೌಕಿಕ ಸಂಬಂಧ ತಾನೇ. ಸಭೆ ನಿರುತ್ತರಗೊಂಡಿತ್ತು. ಅಥವಾ ಈ ಸಂದರ್ಭದಲ್ಲಿ ಮರುಪ್ರಶ್ನೆ ಕೇಳಿ ಗುರುಗಳ ಮನಸ್ಸಿಗೆ ನೋವುಂಟು ಮಾಡಬಾರದೆಂಬ ಸೌಜನ್ಯದಿಂದಲೋ ಏನೋ ಸಭೆಯಲ್ಲಿ ಮೌನ ಆವರಿಸಿತು. ಸಭೆಯ ಕಾರ್ಯಕಲಾಪಗಳನ್ನು ಮುಗಿಸಿಕೊಂಡು ಸಮಾಧಿಗೆ ಹೋಗದೆ ಸಿರಿಗೆರೆಗೆ ಹಿಂತಿರುಗಿದೆವು. ಒಂದೇ ಸೂಗೂರಿನಲ್ಲಿ ನಮ್ಮ ಅನುಪಸ್ಥಿತಿಯಲ್ಲಿ ಅಂತ್ಯಕ್ರಿಯೆಯೂ ನಡೆಯಿತು. ನಮ್ಮ ಪೂರ್ವಾಶ್ರಮದ ತಂದೆಯವರ ಸಮಾಧಿಗೂ ಬಂದಿರಲಿಲ್ಲವೆಂದು ಜನರು ಜ್ಞಾಪಿಸಿಕೊಂಡರೆಂದು ತಿಳಿಯಿತು. ನಂತರ ಶಿವಗಣರಾಧನೆಗಾದರೂ ಗುರುಗಳು ದಯಮಾಡಿಸಲಿ ಎಂದು ಶಿವಮೊಗ್ಗ, ಶಿಕಾರಿಪುರ, ಹೊನ್ನಾಳಿ, ಭದ್ರಾವತಿ, ತರೀಕೆರೆ, ಕಡೂರು, ಬೀರೂರು, ಅರಸೀಕೆರೆ ಮತ್ತಿತರ ಪ್ರಾಂತ್ಯಗಳಿಂದ ಅನೇಕ ಶಿಷ್ಯ ಪ್ರಮುಖರು ನಮ್ಮನ್ನು ಆಹ್ವಾನಿಸಲು ಸಿರಿಗೆರೆಗೆ ಬಂದಿದ್ದರು. ಇವರೆಲ್ಲರನ್ನು ಸಂಘಟಿಸಿ ಕರೆದುಕೊಂಡು ಬಂದಿದ್ದ ಶಿವಮೊಗ್ಗದ ಅಂಜಿ ರುದ್ರಣ್ಣ ಮೌನವಾಗಿ ಕುಳಿತಿದ್ದರು. ಬೀರೂರಿನ ಅಣ್ಣಯ್ಯ ಅಥವಾ ಮಾರ್ಗದ ಮಲ್ಲಿಕಾರ್ಜುನಪ್ಪ ಬಂದ ಉದ್ದೇಶವನ್ನು ಒಂದೆರಡು ಮಾತುಗಳನ್ನು ಹೇಳಿ ಪೀಠಿಕೆ ಹಾಕಿದರು. ಭದ್ರಾವತಿಯ ಹಿರಿಯ ವಕೀಲರಾದ ಯಬ್ಬಂಡಿ ಬಸವರಾಜಪ್ಪನವರು ಮೇಲೆದ್ದು ಲಿಂಗೈಕ್ಯ ಶರಣೆ ಗಂಗಮ್ಮನವರು ತಮಗೆ ಜನ್ಮ ನೀಡಿದ ತಾಯಿ, ಇರುವ ಒಬ್ಬನೇ ಮಗನನ್ನು ಮಠಕ್ಕೆ ಕೊಟ್ಟ ತ್ಯಾಗಮಯಿ, ತಮ್ಮ ಮಾರ್ಗದರ್ಶನದಲ್ಲಿ ಶಿಷ್ಯರಾದ ನಾವೆಲ್ಲರೂ ಮುಂದೆ ಬರುವಂತಾದ ಕಾರಣ ನಮಗೆ ಅವರು ಮಹಾತಾಯಿ. ತಾವು ದೊಡ್ಡ ಮನಸ್ಸು ಮಾಡಿ ಆ ಮಹಾತಾಯಿಯ ಶಿವಗಣರಾಧನೆಗೆ ದಯಮಾಡಿಸಬೇಕು.
ಎಂದು ನೆರೆದ ಶಿಷ್ಯ ಪ್ರಮುಖರ ಪರವಾಗಿ ಅತ್ಯಂತ ಸ್ಫುಟವಾಗಿ ಆಗ್ರಹಪೂರ್ವಕವಾಗಿ ವಿನಂತಿಸಿಕೊಂಡರು. ಅವರ ಮಾತುಗಳು ನ್ಯಾಯಾಲಯದಲ್ಲಿ ಕಕ್ಷಿದಾರನ ಪರವಾಗಿ ಮಂಡಿಸಿದ ವಾದದಂತೆ ಇದ್ದವು. ನಂತರ ಮಾತನಾಡಿದ ಮಾಜಿ ಆರೋಗ್ಯ ಮಂತ್ರಿ HR ರಾಜು, ನಂಜಪ್ಪ ಆಸ್ಪತ್ರೆಯ ಕನಕಪ್ಪನವರು, DG ಶಾಂತನಗೌಡರು, ಶಿಕಾರಿಪುರದ ಶೇಖರಪ್ಪ ಮೊದಲಾದವರು ಧ್ವನಿಗೂಡಿಸಿದರು. ಸಭೆ ನಮ್ಮ ಸದ್ಧರ್ಮ ನ್ಯಾಯಪೀಠದ ವಿಶಾಲ ಕೊಠಡಿಯಲ್ಲಿ ಸೇರಿತ್ತು. ಆದರೆ ನಾವು ಮಾತ್ರ ನ್ಯಾಯಪೀಠದಲ್ಲಿರದೆ ಎಲ್ಲರೊಟ್ಟಿಗೆ ಕುಳಿತಿದ್ದೆವು. ಶಿಷ್ಯರ ಮಾತುಗಳನ್ನು ಮೌನವಾಗಿ ಆಲಿಸಿದೆವು. ಶಂಕರಾಚಾರ್ಯರು ಸಹ ಅವರ ತಾಯಿ ತೀರಿಕೊಂಡಾಗ ಬಂದು ಸಂತ್ಯ ಸಂಸ್ಕಾರವನ್ನು ಸ್ವತಃ ಮುಂದೆ ನಿಂತು ಮಾಡಲಿಲ್ಲವೇ ಎಂಬ ಮಾತುಗಳು ಸಹ ಅಲ್ಲಿ ಕೇಳಿಬಂದವು. ಈ ರೀತಿ ನ್ಯಾಯಾಲಯಗಳಲ್ಲಿ ಇಂದಿನ ಘಟನಾವಳಿಗಳನ್ನು ಅಥವಾ ಹಿಂದಿನ ತೀರ್ಪುಗಳನ್ನು ಉದ್ಧರಿಸಿ ನಮ್ಮ ವಾದವನ್ನು ವಕೀಲರು ಸಮರ್ಥಿಸಿಕೊಳ್ಳುವ ಪರಿಪಾಠವಿದೆ. ಇದಕ್ಕೆ ಕೋರ್ಟ್ ಭಾಷೆಯಲ್ಲಿ ಸಿಟೇಷನ್ ಎಂದು ಕರೆಯುತ್ತಾರೆ. ಶಂಕರಾಚಾರ್ಯರು ಯಾವ ಹಿನ್ನೆಲೆಯಲ್ಲಿ ತಮ್ಮ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ದರು ಎಂಬ ಪೂರ್ಣ ಮಾಹಿತಿ ಈ ವಾದ ಮಂಡಿಸಿದ ಶಿಷ್ಯರಿಗೆ ಇದ್ದಂತೆ ಕಾಣಲಿಲ್ಲ. ಶಂಕರಾಚಾರ್ಯರು ಹುಟ್ಟಿದ್ದು ಕೇರಳದ ಕಾಲಡಿ ಎಂಬ ಗ್ರಾಮದಲ್ಲಿ, ನಂಬೂದರಿ ಬ್ರಾಹ್ಮಣ ಬಡ ಕುಟುಂಬದಲ್ಲಿ. ಬಾಲ್ಯದಲ್ಲಿ ತಂದೆ ಶಿವಗುರು ತೀರಿಕೊಳ್ಳುತ್ತಾನೆ. ತಾಯಿ ಆರ್ಯಾಂಬ ಮಗನನ್ನು ಅಕ್ಕರೆಯಿಂದ ಜೋಪಾನ ಬೆಳೆಸುತ್ತಾಳೆ. ಚಿಕ್ಕ ವಯಸ್ಸಿನಲ್ಲಿ ವೇದಶಾಸ್ತ್ರ ಪಾರಂಪುಕತನಾಗಿ ಮಾಡುತ್ತಾಳೆ. ಬಾಲಕ ಶಂಕರನಿಗೆ ಸನ್ಯಾಸಿಯಾಗಬೇಕೆಂಬ ಉತ್ಕಟೇಚ್ಛೆ ಇರುತ್ತದೆ. ಇದಕ್ಕೆ ತಾಯಿ ಆರ್ಯಾಂಬ ಒಪ್ಪುವುದಿಲ್ಲ. ತನಗೆ ವಯಸ್ಸಾದಾಗ ತನ್ನನ್ನು ನೋಡಿಕೊಳ್ಳುವವರು ಯಾರು, ತಾನು ಸತ್ತಾಗ ಅಂತ್ಯ ಸಂಸ್ಕಾರ ಮಾಡುವವರು ಯಾರು, ಅಪುತ್ರಸ್ಯ ಗತಿರ್ನಾಸ್ತಿ ಎನ್ನುವಂತೆ ನೀನು ಸನ್ಯಾಸಿಯಾದರೆ ಮಗನಿದ್ದನು ಇಲ್ಲದಂತಾಗಿ ನಾನು ನರಕಕ್ಕೆ ಹೋಗಬೇಕೆ ಎಂದು ವಿರೋಧಿಸುತ್ತಾಳೆ. ಆಗ ಶಂಕರನು ಅವಳಿಗೆ ವಯಸ್ಸಾದಾಗ ಬಂದು ಶುಶ್ರೂಷೆ ಮಾಡುವುದಾಗಿಯೂ ಅಂತ್ಯ ಸಂಸ್ಕಾರವನ್ನು ನಾನೇ ನಿಂತು ಮಾಡುವುದಾಗಿಯೂ ಮಾತು ಕೊಡುತ್ತಾನೆ. ಆದರೂ ತಾಯಿ ಆರ್ಯಾಂಬೆ ಒಪ್ಪುವುದಿಲ್ಲ. ಶಂಕರನಿಗೆ ಹತಾಶೆ ಉಂಟಾಗುತ್ತದೆ. ಒಮ್ಮೆ ತಾಯಿ ಮತ್ತು ಮಗ ಸ್ನಾನಕ್ಕೆಂದು ನದಿಗೆ ಹೋಗುತ್ತಾರೆ. ಬಾಲಕ ಶಂಕರನು ಈಜುತ್ತಾ ನದಿಯ ಆಳಕ್ಕೆ ಹೋಗುತ್ತಾನೆ. ಮೊಸಳೆಯೊಂದು ಅವನ ಕಾಲನ್ನು ಹಿಡಿದು ಎಳೆಯುತ್ತದೆ. ದಡದಲ್ಲಿದ್ದ ತಾಯಿಗೆ ಕೂಗಿ ಹೇಳುತ್ತಾನೆ, ಸನ್ಯಾಸಿ ಆಗಲಿಲ್ಲ ಎಂಬ ಕೊರಗಿನಿಂದ ಸಾಯದೆ ತೃಪ್ತಿಯಿಂದ ಸಾಯಲು ಈಗಲಾದರೂ ಒಪ್ಪಿಗೆಯನ್ನು ನೀಡು ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಾನೆ. ತಾಯಿ ಅನ್ಯ ಮಾರ್ಗವಿಲ್ಲದೆ ದುಃಖದಿಂದ ಒಪ್ಪಿಗೆ ನೀಡುತ್ತಾಳೆ. ಶಂಕರ ಮೊಸಳೆಯ ಬಾಯಿಂದ ಹೇಗೋ ತಪ್ಪಿಸಿಕೊಂಡು ಬಂದು ದಡ ಸೇರುತ್ತಾನೆ. ತಾಯಿಗೆ ಮಗ ಬದುಕಿದ್ದಾನೆಂದು ಸಂತೋಷವಾಗುತ್ತದೆ. ಆದರೆ ಆಗಲೇ ಸನ್ಯಾಸಿಯಾಗಲು ಒಪ್ಪಿಗೆ ಕೊಟ್ಟಂತಾಗುತ್ತದೆ. ಶಂಕರ ಯೋಗ್ಯ ಗುರುವನ್ನು ಅರಿಸಿ ಮನೆಯಿಂದ ಹೊರನಡೆಯುತ್ತಾನೆ. ಸನ್ಯಾಸಿಯಾಗಿ ಅದ್ವೈತ ವೇದಾಂತದ ಆಚಾರ್ಯ ಪುರುಷನಾಗಿ ದೇಶಾಂತರ ಸುತ್ತುತ್ತಾನೆ. ವಯಸ್ಸಾದ ತಾಯಿ ಹಾಸಿಗೆಡಿದ್ದಾಳೆಂದು ತಿಳಿದು ಮಾತು ಕೊಟ್ಟ ಪ್ರಕಾರ ಶಂಕರಾಚಾರ್ಯರು ಕಾಲಡಿಗೆ ಬರುತ್ತಾರೆ. ಅಷ್ಟರಲ್ಲಿ ತಾಯಿಯು ಕೊನೆಯುಸಿರೆಳೆಯುತ್ತಾಳೆ. ಅಂತ್ಯ ಸಂಸ್ಕಾರವನ್ನು ಮಾಡಲು ಮುಂದಾದಾಗ ಸಂಪ್ರದಾಯಸ್ಥ ಸಮಾಜ, ಬಂಧು ಬಳಗ ಸನ್ಯಾಸಿಯಾಗಿ ತಾಯಿಯ ಅಂತ್ಯ ಸಂಸ್ಕಾರ ಮಾಡುವುದನ್ನು ವಿರೋಧಿಸುತ್ತದೆ. ಆದರೂ ಸಮಾಜದ ವಿರೋಧವನ್ನು ಕಟ್ಟಿಕೊಂಡು ಶಂಕರಾಚಾರ್ಯ ಒಬ್ಬಂಟಿಯಾಗಿ ತಾಯಿಯ ಶವವನ್ನು ಹೊತ್ತುಕೊಂಡು ಹೋಗಿ ಚಿತೆ ಏರಿಸಿ ಅಂತ್ಯ ಸಂಸ್ಕಾರ ಮಾಡುತ್ತಾನೆ. ಶಂಕರಾಚಾರ್ಯರ ವೈಯಕ್ತಿಕ ಜೀವನಕ್ಕೂ ನಮ್ಮ ಜೀವನಕ್ಕೂ ಕೆಲವೊಂದು ಹೋಲಿಕೆ ವ್ಯತ್ಯಾಸಗಳಿವೆ. ನಮ್ಮ ಹಾಗೆ ಶಂಕರಾಚಾರ್ಯರು ಅವರ ತಾಯಿಗೆ ಒಬ್ಬನೇ ಮಗ. ಆದರೆ ಸನ್ಯಾಸಿಯಾಗಲು ಅವರ ತಾಯಿಯಿಂದ ವಿರೋಧವಿತ್ತಂತೆ. ನಮಗೆ ಆ ತೆರನಾದ ವಿರೋಧ ನಮ್ಮ ಪೂರ್ವಾಶ್ರಮದ ತಾಯಿಯಿಂದ ಬರಲಿಲ್ಲ. ಶಂಕರಾಚಾರ್ಯರಂತೆ ಬಾಲ್ಯದಲ್ಲಿ ತುಂಗಾ ನದಿಯಲ್ಲಿ ಈಜಲು ಹೋಗಿದ್ದೆವು. ತಾಯಿ ನದಿಯ ದಡದಲ್ಲಿ ಬಟ್ಟೆ ಸೆಳೆಯುತ್ತಿದ್ದಳು. ನದಿಯ ಆಳ ಅಷ್ಟೇನೂ ಇರಲಿಲ್ಲ. ಕೊರಳಿನ ಮಟ್ಟ ಇತ್ತು. ಸ್ವಲ್ಪ ದೂರ ಈಜಿದರೆ ನಡೆದುಕೊಂಡೇ ನದಿಯ ಆಚೆಯ ದಡ ಮುಟ್ಟಬಹುದಿತ್ತು. ಧೈರ್ಯ ಮಾಡಿ ಮುಂದೆ ನಡೆದವು. ನದಿಯ ಮಧ್ಯಭಾಗದಲ್ಲಿ ಈಜುವಾಗ ಕೈ ಸೋತು ಗಾಬರಿಯಾಗಿ ಕೂಗಿಕೊಂಡೆವು. ಗೆಳೆಯರೆಲ್ಲ ಮುಂದೆ ಬಹುದೂರ ಸಾಗಿದ್ದರು. ನೀರಿನಲ್ಲಿ ಮುಳುಗಿ ಏಳುತ್ತಿರುವುದನ್ನು ಹತ್ತಿರದಲ್ಲಿದ್ದ ಅಗಸರ ರಾಮಜ್ಜ ನೋಡಿದ. ಕೂಡಲೇ ಬಂದು ನಮ್ಮನ್ನು ರಕ್ಷಿಸಿದ. ಇದೇ ದೈವಾನುಗ್ರಹ. ಶಂಕರಾಚಾರ್ಯರಿಗೆ ಅಂದಿನ ಅವರ ಸಮಾಜ ವಿರೋಧಿಸಿದಂತೆ ನಮ್ಮ ಪೂರ್ವಾಶ್ರಮದ ತಾಯಿಯ ಅಂತ್ಯ ಸಂಸ್ಕಾರಕ್ಕಾಗಲಿ ಸಮಾರಾಧನೆಗಾಗಲಿ ನಮ್ಮ ಸಮಾಜದಿಂದ ಯಾವ ವಿರೋಧವೂ ಇರಲಿಲ್ಲ. ಪ್ರತಿಯಾಗಿ ಬರಬೇಕೆಂಬ ಒತ್ತಾಸೆ ಇತ್ತು. ತಾತ್ವಿಕವಾಗಿ ಸರಿಯಲ್ಲವೆಂಬ ನಮ್ಮ ನಿಲುವು ಒಂದೆಡೆಯಾದರೆ, ತಾಯಿಯ ಕಳೆಬರವನ್ನು ನೋಡಿದಾಗ ಭಾವೋದ್ವೇಗಗಳಿಗೆ ಒಳಗಾಗಬಹುದೆಂಬ ಆತಂಕವೂ ನಮ್ಮ ಈ ನಿರ್ಧಾರಕ್ಕೆ ಕಾರಣವಾಗಿತ್ತು. ತಂದೆಯ ಸಮಾರಾಧನೆಗೆ ಬಂದಿರಲಿಲ್ಲವೇ ಎಂದು ಮರುಪ್ರಶ್ನೆ ಹಾಕುವ ತಾರ್ಕಿಕ ಬುದ್ಧಿಯನ್ನು ಪ್ರದರ್ಶಿಸಲು ಯಾವ ಶಿಷ್ಯರು ನಮ್ಮ ಮುಂದಾಗಲಿಲ್ಲ. ಸಮಾಧಿಗಲ್ಲದಿದ್ದರೂ ಸಮಾರಾಧನೆಗಾದರೂ ಬರಬಹುದೇನೋ ಎಂಬ ಆಶಾಭಾವನೆಯಿಂದ ಶಿಷ್ಯರು ಆಹ್ವಾನಿಸಲು ಬಂದಿದ್ದರು. ಬುದ್ಧಿಯ ಶುಷ್ಕ ತರ್ಕ ಬೇರೆ, ಹೃದಯದ ಭಾವನೆಗಳು ಬೇರೆ. ತಂದೆಗಿಂತ ತಾಯಿಯ ಮಾತೃವಾತ್ಸಲ್ಯ ದೊಡ್ಡದು ಎಂಬುದನ್ನು ಬೇರೆ ಹೇಳಬೇಕಾಗಿಲ್ಲ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂಬುದು ಈ ಅರ್ಥದಲ್ಲಿಯೇ ಅಲ್ಲವೇ? ಆ ದಿನ ಆಹ್ವಾನಿಸಲು ಬಂದಿದ್ದ ಶಿಷ್ಯರೆಲ್ಲರೂ ನಮ್ಮನ್ನು ಹೆಚ್ಚು ಒತ್ತಾಯಪಡಿಸದೆ ನಮ್ಮ ಭಾವನೆಗಳನ್ನು, ನಮ್ಮ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ತಮ್ಮ ಮನಸ್ಸಿಗೆ ನೋವುಂಟು ಮಾಡಿದ್ದರೆ ಕ್ಷಮಿಸಿ ಎಂದು ವಿನೀತ ಭಾವದಿಂದ ನಮಸ್ಕರಿಸಿ ಹೋಗಿದ್ದು, ಶಿಷ್ಯರಿಗೆ ಅಂಜಿ ಗುರುವು, ಗುರುವಿಗೆ ಅಂಜಿ ಶಿಷ್ಯರು ನಡೆಯಬೇಕು ಎಂಬ
ನಮ್ಮ ಗುರುವರಿಯರ ಆಣತಿಯನ್ನು ಸ್ಮರಣೆಗೆ ತಂದುಕೊಡುತ್ತದೆ. ಇಂತಹ ಎಷ್ಟೋ ಶಿವಗಣರಾಧನೆಯ ಸಮಾರಂಭಗಳಲ್ಲಿ ನಾವು ಹೇಳುತ್ತಿದ್ದ ರೋಚಕವಾದ ಕಥಾನಕದಲ್ಲಿ ಬರುವ ವೇದಾಂತಿಯಂತೆ ಆ ದಿನ ನಮ್ಮ ಮನಸ್ಸು ಉದ್ವಿಗ್ನಗೊಂಡಿತ್ತು. ಇಬ್ಬರು ಆತ್ಮೀಯ ಸ್ನೇಹಿತರಿದ್ದರು. ಅವರಲ್ಲಿ ಒಬ್ಬ ವೇದಾಂತ ತತ್ವಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದವ. ಒಮ್ಮೆ ಅವನ ಸ್ನೇಹಿತನ ತಂದೆ ತೀರಿಕೊಂಡರು. ವೇದಾಂತಿಯು ಸ್ನೇಹಿತನ ಮನೆಗೆ ಹೋಗಿ ಅಳುತ್ತಿದ್ದ ಸ್ನೇಹಿತನನ್ನು ಕಂಡು ಆತ್ಮಕ್ಕೆ ಸಾವಿಲ್ಲ, ಅದು ನಿತ್ಯ ಶಾಶ್ವತ ಎಂದೆಲ್ಲ ವೇದಾಂತದ ಮಾತುಗಳನ್ನು ಆಡಿ ಸಂತೈಸಿದ. ಇದಾದ 1 ತಿಂಗಳಲ್ಲಿ ವೇದಾಂತಿಯ ತಂದೆ ತೀರಿಕೊಂಡ. ಆತನ ಸ್ನೇಹಿತ ವೇದಾಂತಿಯ ಮನೆಗೆ ಹೋದಾಗ ಅವನ ನಿರೀಕ್ಷೆ ಹುಸಿಯಾಗಿತ್ತು, ಸುಳ್ಳಾಗಿತ್ತು. ವೇದಾಂತಿಯು ಅವನಿಗಿಂತ ಹೆಚ್ಚಾಗಿ ಅಳುತ್ತಿದ್ದ. ತಿಂಗಳ ಹಿಂದೆ ನನ್ನನ್ನು ಸಂತೈಸುವಾಗ ಹೇಳಿದ ವೇದಾಂತದ ಮಾತುಗಳನ್ನು ಮರೆತೆಯಾ ಎಂದು ಕೇಳಿದ್ದಕ್ಕೆ ಆ ವೇದಾಂತಿಯು ಕೊಟ್ಟ ಸಮರ್ಥನೆ, ಒಂದು ಸತ್ತವನು ನಿಮ್ಮಪ್ಪ, ಇಂದು ಸತ್ತವನು ನಮ್ಮಪ್ಪ. ಹೃದಯ ಕಲ್ಲು ಬಂಡೆಯಲ್ಲ, ಭಾವನೆಗಳ ಮಹಾಪೂರ. ಅವುಗಳನ್ನು ಮೆಟ್ಟಿ ನಿಲ್ಲುವ ಪ್ರಯತ್ನವೇ ಆಧ್ಯಾತ್ಮ ಸಾಧನೆ. ಆ ಸಾಧನೆಯಲ್ಲಿ ಸಿದ್ಧಿ ಪಡೆದವನು ಒಮ್ಮೊಮ್ಮೆ ಎಂತಹ ಮೋಹಕ್ಕೆ ಒಳಗಾಗಬಲ್ಲನೆಂಬುದಕ್ಕೆ ಅಜಗಣ್ಣ ಮುಕ್ತಾಯಕಗಳ ಪ್ರಸಂಗ ಸಾಕ್ಷಿ. ಬದುಕಿಗೆ ಹಿಡಿದ ಒಂದು ಕನ್ನಡಿ. ಬಾಗಿಲು ಹಣೆಗೆ ಬಡಿದು ಸತ್ತು ಹೋದ ತನ್ನ ಪ್ರೀತಿಯ ಅಣ್ಣ ಅಜಗಣ್ಣನ ಶವದ ಮುಂದೆ ಕುಳಿತು ಅಳುತ್ತಿರುವ ಮಹಾಶರಣೆ ಮುಕ್ತಾಯಕಗಳನ್ನು ಕಂಡು ಅನುಭಾವಿ ಅಲ್ಲಮ ಪ್ರಭು ಎಚ್ಚರಿಸಿದ್ದು ಹೀಗೆ: ಅಂಗೈಯೊಳಗೊಂದು ಅರಳ್ದ ತಲೆಯ ಹಿಡಿದುಕೊಂಡು ಕಂಗಳ ಮುತ್ತ ಪವಣಿಸುವಾಕೆ ನೀನಾರು ಏಳ, ಸಂದ ಸಂಪಿಗೆ ಎರಳ ತುಂಬಿ ಬಂದುಂಬ ಭೇದವನರಿಯದೆ ಹಂಬಲಿಸುವ ಪರಿತಾಪವೇನು ಹೇಳ. ಒಂದೆಂಬೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ, ಅರಿವಿನೊಳಗಣ ಮರಹಿದೆನು ಹೇಳ. ದುಃಖವಿಲ್ಲದ ಅಕ್ಕೆ ಇಲ್ಲದ ಅನುತಾಪ ನಮ್ಮ ಗುಹೇಶ್ವರ ಲಿಂಗದಲ್ಲಿ ತೋರುತ್ತಿದೆ, ನೀನಾರೆಂದು ಹೇಳ ಎಲೆ ಅವ್ವ. ದಡ್ಡೆಂದು ಆಕಸ್ಮಿಕವಾಗಿ ಬಾಗಿಲಿಗೆ ಹಣೆ ಬಡಿದು ನೋಡುತ್ತಿದ್ದಂತೆಯೇ ಬಾಗಿಲ ವಸ್ತಿಲಲ್ಲಿ ಸತ್ತು ಬಿದ್ದ ನಮ್ಮ ಪ್ರೀತಿಯ ಅಣ್ಣ ಅಜಗಣ್ಣನ ತಲೆಯನ್ನು ನೇಬರಿಸುತ್ತಾ ದುಃಖ ಉಮ್ಮಳಿಸಿ ಬಂದು ಮುಕ್ತಾಯಕ ಭಾವುಕಳಾಗಿ ಅಳುತ್ತಾ ಕುಳಿತಿದ್ದಾಳೆ. ಈ ವಿಷಯ ತಿಳಿದು ಆಗಮಿಸಿದ ಮಹಾನುಭಾವಿ ಅಲ್ಲಮನಿಗೆ ಮುಕ್ತಾಯಕ್ಕನ ಕಣ್ಣುಗಳಿಂದ ಕೆಳಕ್ಕೆ ಬೀಳುತ್ತಿದ್ದ ಕಣ್ಣೀರಿನ ಹನಿಗಳು ಮುತ್ತಿನ ಸರಮಾಲೆಯಂತೆ ಕಾಣಿಸುತ್ತದೆ. ಇಬ್ಬರ ಆಧ್ಯಾತ್ಮಿಕ ಸಾಧನೆಯಲ್ಲೂ ಬಲ್ಲ ಅಲ್ಲಮ ಈ ಅಣ್ಣ ತಂಗಿಯರ ಸಂಬಂಧವನ್ನು ಸಂಪಿಗೆ ಹೂವು ಮತ್ತು ದುಂಬಿಗೆ ಹೋಲಿಸಿದ್ದಾನೆ. ಮುಕ್ತಾಯಿ ಸಂಪಿಗೆ ಹೂವು ಆದರೆ ಅಜಗಣ್ಣ ಅದರ ಬಳಿ ಸಾರಿ ಬಂದ ದುಂಬಿ. ಒಂದೇ ಒಡಲಿನಿಂದ ಉದ್ಭವಿಸಿದ 2 ದೇಹ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಒಬ್ಬರದು ದೂರದಿಂದಲೇ ಸೂಸುವ ಸಂಪಿಗೆಯ ಸೌಗಂಧದ ಕಂಪಿನಂತಾದರೆ ಮತ್ತೊಬ್ಬರದು ಆಹ್ಲಾದಕರವಾದ ದುಂಬಿಯ ಝೇಂಕಾರದ ನಾದ ಮಾಧುರ್ಯದಂತೆ. ಹೂ ಬೇರೆ, ದುಂಬಿ ಬೇರೆ, ಆದರೆ ಅವರಿಬ್ಬರ ಮಧ್ಯೆ ಇದ್ದ ಆಕರ್ಷಣೆಯ ಗಾಢವಾದ ಸೋದರತೆಯ ಆಧ್ಯಾತ್ಮಿಕ ಚಿಂತನೆಯ ನಿರ್ವಾಗ್ನ ಪ್ರೀತಿಯ ಪರಿಮಳ. ಹೂವಿನ ಮೇಲೆ ಕುಳಿತು ಒಂದಾಗಿ ಮೈಮರೆತು ಮಧುವ ನೀಟುವ ದುಂಬಿಯಂತೆ ಅವರಿಬ್ಬರ ದೇಹ ಎರಡಾದರೂ ಆತ್ಮ ಒಂದೇ. ತಂಗಿಯ ಪ್ರೀತಿಯ ಮಕರಂದವನ್ನು ಆಸ್ವಾದಿಸಿದ ಅಜಗಣ್ಣ ಈಗ ಅಗಲಿ ಹೋಗಿದ್ದಾನೆ. ಮುಸ್ಸಂಜೆಯಲ್ಲಿ ಹಾರಿ ಹೋದ ದುಂಬಿಯಂತೆ ಅಣ್ಣನ ಅಗಲಿಕೆಯ ಪರಿತಾಪದಿಂದ ಮುದುಡಿದ ಹೂವಿನಂತಾಗಿದ್ದಾಳೆ ಮುಕ್ತಾಯಿ. ತಾನು ಬೇರೆಯಲ್ಲ, ತನ್ನ ಅಣ್ಣ ಬೇರೆಯಲ್ಲ ಎಂಬ ಅನುಭವದ ಅರಿವು ಮುಕ್ತಾಯಕ್ಕನಿಗೆ ಇದ್ದರೂ ಕ್ಷಣಕಾಲ ಮರಹು ಆವರಿಸಿ ಲೌಕಿಕ ಭಾವನೆಗಳ ಸುಳಿಯಲ್ಲಿ ಸಿಕ್ಕಿಕೊಳ್ಳುತ್ತಾಳೆ. ಇದನ್ನು ಮನಗೊಂಡ ಅಲ್ಲಮ ಆಕೆಯನ್ನು ಎಚ್ಚರಿಸುತ್ತಾನೆ. ನೀನಾರೆಂದು ಹೇಳ ಎಲೆ ಅವ್ವ, ನಿನ್ನಣ್ಣನ ಚೈತನ್ಯ ನಿನ್ನಿಂದ ದೂರ ಹೋಯಿತೆಂಬ ಭ್ರಮೆ ಏಕೆ? ಹಾಗಾದರೆ ನಿನ್ನೊಳಗಿರುವ ಚೈತನ್ಯ ಯಾವುದು? ಅದು ನಿನ್ನಣ್ಣನ ಚೈತನ್ಯಕ್ಕಿಂತ ಹೇಗೆ ಭಿನ್ನ? ಅಲ್ಲಮನ ಈ ವಚನ ನಮ್ಮ ವೈಯಕ್ತಿಕ ಬದುಕಿನಲ್ಲೂ ಒಳಗಣ್ಣನ್ನು ತೆರೆಸುವಂಥದ್ದು. ನಮಗೆ ಜನ್ಮವಿತ್ತು, ಆಲುಣಿಸಿ ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿ ನಮ್ಮಿಂದ ಏನನ್ನೂ ಬಯಸದೆ ಎಲೆಮರೆಯ ಕಾಯಿಯಂತಿದ್ದು ನಿಷ್ಕಳಂಕ ಜೀವನವನ್ನು ನಡೆಸಿ ಹೊಣ್ಣಾಗಿ ಸಾಂಸಾರಿಕ ಬಂಧನದಿಂದ ಕಳಚಿಕೊಂಡು ಕಣ್ಮರೆಯಾದ ಆ ಪುಣ್ಯಾತ್ಮಗಳನ್ನು ಅಲ್ಲಮನ ಮಾತಿನಲ್ಲಿಯೇ ಹೇಳಬೇಕೆನಿಸುತ್ತದೆ. ನೀನಾರೆಂದು ಹೇಳ ಎಲೆ ಅವ್ವ, ನೀನಾರೆಂದು ಹೇಳ ಎಲೆ ಅವ್ವ. ಶ್ರೀ ತಳಬಾಳು ಜಗತ್ತು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು 1ನೇ ತಾರೀಕು 5ನೇ ತಿಂಗಳು 2007ನೇ ಇಸ್ವಿಯಲ್ಲಿ ಗುರುಗಳು ಬರೆದಂತಹ ಬಿಸಿಲು ಬೆಳದಿಂಗಳು ಅಂಕಣ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆ ತುಂಬಾ ಕಷ್ಟ ಆಯ್ತು ಅನ್ಸುತ್ತೆ ಕೇಳಲಿಕ್ಕೆ. ಆದರೆ ಗುರುಗಳ ವಿಚಾರಗಳನ್ನು ತಿಳಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕಪ್ಪ ಅಂತಂದ್ರೆ ಬಹುಶಃ ಅವ್ರೇನಾದ್ರೂ ನಮಗೆ ಕೆಲಸ ಕೊಡದೇ ಇದ್ದಿದ್ರೆ ಬಹುಶಃ ನಾನು ಎಲ್ಲಿ ಸಗಣಿ ಹೊಡಿಬೇಕಾಯ್ತು ಗೊತ್ತಿಲ್ಲ, ಎಲ್ಲಿ ಭಿಕ್ಷೆ ಬಿಡಬೇಕಾಯ್ತು ಗೊತ್ತಿಲ್ಲ. ಹಾಗಾಗಿ ಅಂಥ ಪುಣ್ಯಾತ್ಮರ ವಿಚಾರಗಳನ್ನು ಅವ್ರ ಅನ್ನ ತಿಂದು ನಾನು ನಿಮಗೆ ತಿಳಿಸ್ಲಿಲ್ಲ ಅಂತಂದರೆ ನನಗೆಲ್ಲೋ ಮನಸ್ಸಿಗೆ ಒಂದಿಷ್ಟು ಆಸೆ ಉಂಟಾಗ್ತಿತ್ತು. ಹಾಗಾಗಿ ನಮ್ಮ ಮುಖ್ಯ ಶಿಕ್ಷಕರನ್ನು ನಾನು ಕೇಳಿದಾಗ ಆಯ್ತಪ್ಪ ಮಾಡಪ್ಪ ಅಂಥೇಳಿ ಯಾವುದೇ ಕಾರ್ಯಕ್ರಮವನ್ನು ಮಾಡಲಿಕ್ಕೆ
ನಮ್ಮ ಮೇಷ್ಟ್ರುಗಳಿಗೆ, ಮೇಡಮರಿಗೆ, ನಿಮಗೆ ಎಲ್ಲ ರೀತಿ ಸಹಕಾರವನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾರೆ. ಹಾಗೆಯೇ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಕೂಡ ಯಾವುದೇ ಒಂದು ಇಂಥದ್ದೀತಪ್ಪ ಕಾರ್ಯಕ್ರಮ ಸಾರ್ ಅಂತ ಹೇಳಿದಾಗ, ಮೇಡಮ್ ಅಂತ ಹೇಳಿದಾಗ ನನಗೆ ಎಲ್ಲ ರೀತಿ ಸಹಕಾರವನ್ನು ತಮ್ಮ ಅವಧಿಯನ್ನು ಬಿಟ್ಟು ಎಲ್ಲ ಪ್ರೀತಿಯನ್ನು ತೋರಿಸ್ತಾ ಬಂದಿದ್ದಾರೆ. ಅವರಿಗೆ ಎಷ್ಟು ನಾನು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಅವರೆಲ್ಲ ಮೇಷ್ಟ್ರುಗಳಿಗೆ, ನಮ್ಮ ಮೇಡಮರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನಮ್ಮ ಮಕ್ಕಳು ಕೇಳಿದ್ರು, ನೀವು ಬೇಜಾರಾದರೂ ಕೂಡ, ಕೆಲವೊಮ್ಮೆ ಕುತ್ಕೊಳ್ಳಿಕ್ಕೆ ಸಮಸ್ಯೆ ಆದರೂ ಕೂಡ ಪಾಪ ನೀವೆಲ್ಲರೂ ಕೂಡ ನಮ್ಮ ಒಂದು ಭಾವನೆಯನ್ನು ಅರ್ಥ ಮಾಡಿಕೊಂಡು ಹೇಳ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಅತ್ಯಂತ ವಿನಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಸರ್ ಒಂದಿಷ್ಟು ಪ್ರಸಾದದ ವ್ಯವಸ್ಥೆ ಮಾಡಿಸ್ತೀನಿ ಸರ್ ಅಂತ ಹೆಡ್ ಮಾಸ್ಟರ್ ಕೇಳಿದಾಗ ಆಯ್ತಪ್ಪ ಮಾಡಿಸು ಅಂತ ಹೇಳಿದ್ರು. ನಿಮಗೆಲ್ಲರಿಗೂ ಕೂಡ ಮಧ್ಯಾಹ್ನ ಒಂದಿಷ್ಟು ರೀತಿಯ ಸಿಹಿಯ ಪ್ರಸಾದ ಇರುತ್ತೆ. ತಾವೆಲ್ಲರೂ ಕೂಡ ಗುರುಗಳ ಆಚಾರ ವಿಚಾರಗಳನ್ನು ಚಿಂತನ ಮಂಥನ ಮಾಡ್ತಾ ಪ್ರಸಾದ ಮಾಡಿರಿ. ಇಂಥ ಸಂಸ್ಥೆಯಲ್ಲಿ ಓದ್ತಾ ಇದ್ದೀರ, ನೀವೆಲ್ಲ ಪುಣ್ಯವಂತರು. ಹೆಚ್ಚು ಅಂಕಗಳನ್ನು ತೆಗೆಯುವ ಮೂಲಕ, ಬದುಕನ್ನು ಹಸನು ಮಾಡಿಕೊಳ್ಳುವ ಮೂಲಕ ನೀವೆಲ್ಲರೂ ಕೂಡ ನಮ್ಮ ವಿದ್ಯಾಸಂಸ್ಥೆಗೆ, ನಮ್ಮ ಶಾಲೆಗೆ ಹೆಸರು ತರ್ರಿ ಅಂತ ಹೇಳ್ತಾ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಶಿರಮಭಿವರ್ಧತ ತಳಬಾಳು ಸಂತಾನಶ್ರೀ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶರಣ ಉಮೇಶ್ ಬಾಬು ಸರ್ ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತೇನೆ. ಇಲ್ಲಿವರೆಗೂ ಏನು ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳಿದರು ಶ್ರೀಯುತ ಪ್ರವೀಣ್ ಸರ್ ಹೇಳಿದರು. ಈ ದಿನ ಶ್ರೀ ಸಂಸ್ಥೆಯ ಜಗದ್ಗುರುಗಳ ಜನ್ಮದಿನೋತ್ಸವ, ಅದರ ಬಗ್ಗೆ ಒಂದು ಸವಿಸ್ತಾರವಾದಂಥ ಲೇಖನವನ್ನು ಮಂಡಿಸಿದ್ದು. ತುಂಬ ಚೆನ್ನಾಗಿತ್ತು. ವಿಚಾರಗಳನ್ನು ಕೇಳ್ತಿದ್ದೆ. ಹೆಡ್ಲೈನ್ ನೋಡಿ ಆ ಪುಸ್ತಕ, ಮೊದಲ ಗುರುವಿನಿಂದ ಕಲಿತಂಥ ಕೊನೆಯ ಪಾಠ. ತಾಯಿಯೇ ಮೊದಲ ಗುರು ಅಲ್ವಾ? ಆ ತಾಯಿಯಿಂದ ಕಲಿತಂಥ ಕೊನೆಯ ಪಾಠದ ಬಗ್ಗೆ ಗುರುಗಳು ಹೇಳಿದಂಥ ಒಂದು ಲೇಖನ ತುಂಬ ಮನಮಿಡಿಯುವಂತಿತ್ತು. ಎಲ್ಲರಿಗೂ ಸಹ ಏನು ಹೇಳ್ತಿದ್ದಾರೆ, ಎಷ್ಟೊಂದು ವಿಚಾರಗಳನ್ನು ಅದರಲ್ಲಿ ಸಂಗ್ರಹಿಸಿದ್ದಾರೆ ಎನ್ನುವುದನ್ನು ಕೇಳಬೇಕಾದ್ರೆ ಭಾವೋದ್ವೇಗವಾಗಿ ಅಷ್ಟೊಂದು ಚೆನ್ನಾಗಿದ್ದಂಥ ವಿಚಾರಗಳನ್ನು ಮಂಡಿಸಿದರು. ತಾಯಿಯ ಮಹತ್ವವನ್ನು ಗುರುಗಳು ಹೇಳಿದರು. ಪ್ರತಿಯೊಂದು ಮಗುವಿಗೂ ಸಹ ತಾಯಿ ಮೊದಲ ಗುರು, ಜನ್ಮದಾತೆ. ತಾಯಿಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ತಾಯಿ ಋಣ ತೀರಿಸ್ಬೇಕು ಅಂದರೆ ತಾಯಿಯಾಗಿ ಹುಟ್ಟರು, ಅದಕ್ಕೆ ಬೇರೆ ಪರ್ಯಾಯ ಯಾವುದೂ ಇಲ್ಲವೇ ಇಲ್ಲ ಅಂತ ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತ ತಿಳಿಸಿದರು. ಜೊತೆಗೆ ನಾವು ಸಹ ಅವುಗಳನ್ನು ತಿಳ್ಕೊಂಡ್ವಿ. ಗುರುಗಳ ಆ ಒಂದು ಲೇಖನಗಳನ್ನು ಪ್ರತಿ ಗುರುವಾರದಷ್ಟು ಲೇಖನ ಪ್ರಕಟ ಆಗುವಂಥ ಲೇಖನಗಳನ್ನು ನಿಮಗೆ ತಿಳಿಸ್ತಾರೆ. ಅದರಲ್ಲಿ ಎಂಥ ಮಹತ್ವದ ವಿಚಾರಗಳು ಇರ್ತವೆ ಅನ್ನೋದನ್ನು ನೀವು ಮನನ ಮಾಡಿಕೊಂಡು ಈ ಶ್ರೀ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಂಥ ನೀವು ಅವರ ವಿಚಾರಗಳನ್ನು ತಿಳಿಯುವಂಥದ್ದು ತುಂಬ ಅಗತ್ಯ ಮತ್ತು ಅನಿವಾರ್ಯ. ಏಕೆಂದರೆ ಅಂಥ ಮಹಾನ್ ವ್ಯಕ್ತಿಗಳ ದಾರಿಯಲ್ಲಿ ನಾವು ನಡಿಬೇಕು. ಅವ್ರು ಹಾಕಿಕೊಟ್ಟಂಥ ಒಂದು ಕನಸುಗಳನ್ನು ಈಡೇರಿಸಬೇಕು. ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತರಬೇಕು ಅಂತಂದರೆ ಈ ಒಂದು ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ತುಂಬ ಅಗತ್ಯ ಅನಿಸುತ್ತೆ. ಆ ವಿಚಾರಗಳನ್ನು ತಿಳಿಸಿದ್ದಕ್ಕೆ ಪ್ರವೀಣ್ ಸರ್ ಅವರಿಗೆ ಧನ್ಯವಾದಗಳು. ಜನ್ಮದಿನೋತ್ಸವದ ಸಂದರ್ಭದಲ್ಲಿ ನಿಮಗೆ ಮಧ್ಯಾಹ್ನ ಬಿಸಿ ಊಟದ ಜೊತೆಗೆ ಸಿಹಿ ಭಕ್ಷ್ಯವನ್ನು ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು, ಪದಾರ್ಥಗಳನ್ನು ತಂದುಕೊಟ್ಟು ಇವತ್ತು ಶ್ರೀ ಸ್ವಾಮೀಜಿಯವರ ಜನ್ಮದಿನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸ್ತಿದ್ದಾರೆ. ಅವರಿಗೆ ಶ್ರೀ ಸಂಸ್ಥೆಯ ಪರವಾಗಿ ಮತ್ತು ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು.